ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ. ಇದು AIDYO ವೆಬಿನಾರ್ ಹಮ್ಮಿಕೊಂಡಿರೋದು. ನಾವು ಪ್ರತಿ ಸಲದಂತೆ ಬೇರೆ ಬೇರೆ ಇಶ್ಯೂಸ್ನ ತಗೊಂಡು ನಾವುಗಳು ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದೀವಿ AIDYO ಇಂದ. ಇವತ್ತು ನಾವು ತಗೊಂಡಿರೋ ಇಶ್ಯೂ ತಮ್ಗೆಲ್ಲ ಗೊತ್ತಿದೆ. ಏನು ಯುದ್ಧದ ಒಂದು ವಾತಾವರಣ ನೋಡ್ತಾ ಇದೀವಿ. ಈ ಅಮೆರಿಕ ಒಂದು ದೇಶದ ಮೇಲೆ ವೆನೆಜುವೆಲಾ ದೇಶದ ಮೇಲೆ ದಾಳಿ ಮಾಡಿದೆ. ಇದಕ್ಕೆ ರಿಲೇಟೆಡ್ ಆಗಿ ಇವತ್ತು ನಾವು ಇದನ್ನ ವೆಬಿನಾರ್ನ ತಗೊಂಡಿರೋದು. ಸ್ನೇಹಿತರೆ, ಮೊದಲನೇದಾಗಿ ನಾನು ನಮ್ಮ AIDYO ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಲ್ಲಿ ಒಬ್ಬರಾದಂತ ಕೃಷ್ಣ ಅವ್ರನ್ನ ಕರಿತೀನಿ. ಅವರು ಒಂದು ಹಾಡನ್ನ ಪಡಿಸ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ದ.ರಾ ಬೇಂದ್ರೆ ಅವ್ರದ್ದು ರಚನೆ, ಕುರುಡು ಕಾಂಚನ ಅಂತ ಹೇಳಿಬಿಟ್ಟು. ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ ಕುರುಡು ಕಾಂಚನ. ಬಾಣಂತಿ ಎಲುಬಸ ಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತು. ಬಾಣಂತಿ ಎಲುಬಸ ಬಾಣದ ಬಿಳುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ ಕುರುಡು ಕಾಂಚನ. ಸಣ್ಣ ಕಂದಮ್ಮಗಳ ಕಣ್ಣಿನ ಕವಣಿಯ ಕಣ್ಣನ್ನ ಜೋಮಾಲೆ ಕುರುಳಾಗಿತ್ತು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಬಡವರ ಒಡಲಿನ ಬಡಬಾನದಲ್ಲಿ ಸುಡು ಸುಡು ಪಂಜು ಕೊಯ್ಯಲಾಗಿತ್ತು. ಕಂಬಾನಿ ಕುಡಿಯುವ ಉಂಬ ಬಾಯಿಲೆ ಮೈ ದುಂಬಿದಂತಹುದು ಎನ್ನುತ್ತಲಿತ್ತು. ಕುರುಡು ಕಾಂಚನ ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕೂಲಿ ಕೊಂಬಳಿಯವರ ಪಾಲಿನ ಬೈದೋಗ್ಲ ಧೂಳಿಯ ಭಂಡಾರ ಅಣಿಯೊಳಗಿತ್ತು. ಉಡಿಯೊಳಗೆ ಗಣಗಾಣ, ಮಡಿಯೊಳಗೆ ತನತಾನ, ಗಡಿಯೊಳಗೆ ಜನ ನುಡಿಗೂಡುತ್ತಿತ್ತು. ಕುರುಡು ಕಾಂಚನ ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಹೆಂಗಾರ ಕುಣಿದು ಮಂಗಾಟ ನಡೆದಾಗ ಹಂಗಾತ ಬಿತ್ತು ಹೆಗಲಲ್ಲಿ ಇತ್ತು. ಹೆಂಗಾರ ಕುಣಿದು ಮಂಗಾಟ ನಡೆದಾಗ ಹಂಗಾತ ಬಿತ್ತು ಹೆಗಲಲ್ಲಿ ಎತ್ತೋ. ಕುರುಡು ಕಾಂಚನ ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಥ್ಯಾಂಕ್ ಯು ಸ್ನೇಹಿತರೆ. ಧನ್ಯವಾದ ಕಮಲ್ ಕೃಷ್ಣ ಅವ್ರಿಗೆ. ಇವತ್ತು ಏನು ಆಯಿಲ್ನ ವಶಪಡಿಸ್ಕೊಬೇಕು ಅಂತ ಹೇಳಿ ಅಮೆರಿಕ ಈ ತರ ದಾಳಿ ನಡೆಸಿದೆ. ಈ ಒಂದು ಪೀಠಿಕೆಯಾಗಿ ಕುರುಡು ಕಾಂಚನ ಕುಣಿಯುತ್ತಲಿತ್ತು ಅಲ್ಲಿ ಇಲ್ಲಿ ಪ್ರಸ್ತುತವಾದ ಹಾಡು. ಸ್ನೇಹಿತರೆ, ಇದು ನಮಗೆ ಮೇಲ್ನೋಟಕ್ಕೆ ಕಾಣೋದು ಅಮೆರಿಕ ಹೇಳುವಂತ ವರ್ಷನ್ನು. ಅಲ್ಲಿ ಡ್ರಗ್ಸ್ ಸರಬರಾಜು ಆಗ್ತಾ ಇದೆ ಅಮೆರಿಕಾಗೆ, ಅದಕ್ಕೋಸ್ಕರ ನಾವು ಇವ್ರನ್ನ ಸ್ಟಾಪ್ ಮಾಡ್ತಾ ಇದೀವಿ, ಅಂದ್ರೆ ಇವ್ರನ್ನ ವಶಪಡಿಸ್ಕೋತಾ ಇದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಸತ್ಯ ಏನು ಅನ್ನೋದನ್ನ ನಾವು ಅರ್ಥಕೊಬೇಕಾಗಿದೆ. ಸ್ನೇಹಿತರೆ, ಈಗ ಈ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಜೊತೆಗೆ ರಂಜಿತ್ ಅವರಿದ್ದಾರೆ, AIDYO ರಾಜ್ಯ ಸಮಿತಿ ಸದಸ್ಯರು. ಒಂದು ಕವನನ ಪ್ರಸ್ತುತ ಪಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಓಕೆ. ಕವಿತೆಯ ಶೀರ್ಷಿಕೆ ಅಮೇರಿಕ ಹೆದರುತ್ತದೆ ಅಂತ. ಇದನ್ನ ಮೂಲ ಬರೆದಿರ್ತಕ್ಕಂಥವ್ರು ಮನೋಜ್ ಬೋಗಟಿ ಅಂತ. ಇದನ್ನ ಅನುವಾದ ಮಾಡಿರ್ತಕ್ಕಂಥವ್ರು ಸಂವರ್ತ ಸಾಹಿಲ್ ಅಂತ. ಶೀರ್ಷಿಕೆ ಅಮೇರಿಕ ಹೆದರುತ್ತದೆ. ಬಿದಿರಿನ ಕಾಡಿನಲ್ಲಿ ಹೊಗೆಯಾಡಿದರೆ
ಹೆದರುತ್ತದೆ. ಬಿದಿರಿನ ಕಾಡಿನಲ್ಲಿ ಹೊಗೆಯಾಡಿದರೆ ಹೆದರುತ್ತದೆ. ದೀಪಾವಳಿಯ ಪಟಾಕಿ ರಾಕೆಟ್ ಸಿಡಿದರೆ ತಬ್ಬಿಬ್ಬಾಗುತ್ತದೆ. ದೀಪಾವಳಿಯ ಪಟಾಕಿ ರಾಕೆಟ್ ಸಿಡಿದರೆ ತಬ್ಬಿಬ್ಬಾಗುತ್ತದೆ. ಒಂದು ಹಿಡಿ ಕತ್ತಲಿಗೂ ಅಮೆರಿಕ ಹೆದರುತ್ತದೆ. ಒಂದು ಹಿಡಿ ಕತ್ತಲಿಗೂ ಅಮೆರಿಕ ಹೆದರುತ್ತದೆ. ಅಮೆರಿಕ ತಬ್ಬಿಬ್ಬಾಗುತ್ತದೆ. ಕಾರ್ಮಿಕ ಊಟದ ಡಬ್ಬಿ ತೆರೆದಾಗ ಚೂರು ಕರಟಿದ ರೊಟ್ಟಿ ಕಂಡರೆ ಅಮೆರಿಕ ನಿದ್ದೆಗೆಡುತ್ತದೆ. ಚೂರು ಕರಟಿದ ರೊಟ್ಟಿ ಕಂಡಾಗ ಅಮೆರಿಕದ ನಿದ್ದೆಗೆಡುತ್ತದೆ. ರೊಟ್ಟಿ ಯಾಕೆ ಕಪ್ಪಗಿದೆ, ರೊಟ್ಟಿ ಯಾಕೆ ಉರುಟಾಗಿದೆ ಎಂದೆಲ್ಲ ಪ್ರಶ್ನೆ ಕೇಳುತ್ತದೆ ಅಮೆರಿಕ. ಕೇಳಿ ಕೇಳಿ ತಲೆ ಕೆಡಿಸುತ್ತದೆ ಅಮೆರಿಕ. ಶಾಲೆಗೆ ಹೋಗುವ ಮಕ್ಕಳನ್ನು ತಡೆದು ಅವರ ಚೀಲವನ್ನು ತಡಕಾಡಿ ಪರೀಕ್ಷಿಸುತ್ತದೆ. ಶಾಲೆಗೆ ಹೋಗುವ ಮಕ್ಕಳನ್ನು ತಡೆದು ಅವರ ಚೀಲವನ್ನು ತಡಕಾಡಿ ಪರೀಕ್ಷಿಸುತ್ತದೆ. ಅವರು ಬರೆದ ಓರೆ ಕೋರೆ ಅಕ್ಷರಗಳನ್ನು ಸಂದೇಹದಿಂದ ನೋಡುತ್ತದೆ. ಅವರು ಬರೆದ ಓರೆ ಕೋರೆ ಅಕ್ಷರಗಳನ್ನು ಸಂದೇಹದಿಂದ ನೋಡುತ್ತದೆ. ತನ್ನ ಹೆಂಡತಿಗೆ ಇಮೇಲ್ ಬರೆದು ಸೈಬರ್ ಕೆಫೆಯಿಂದ ಯುವಕ ಹೊರಬಂದಾಗ ಏನು ಬರೆದಿದ್ದಾನೆ ಎಂದು ಕೇಳುತ್ತದೆ ಅಮೆರಿಕ. ಆತನ ಭಾಷೆಯ ಬೆನ್ನಿಗೆ ಗೂಢಚಾರರನ್ನು ಚೂ ಬಿಡುತ್ತದೆ ಅಮೆರಿಕ. ಆತನ ಭಾಷೆಯ ಬೆನ್ನಿಗೆ ಗೂಢಚಾರರನ್ನು ಚೂ ಬಿಡುತ್ತದೆ ಅಮೆರಿಕ. ಅಮೆರಿಕ ಅಂಜುವ ಕಾರಣ ಆಲೋಚನೆಗಳ ಸುತ್ತಲೂ ಬೇಲಿ. ಅಮೆರಿಕ ಅಂಜುವ ಕಾರಣ ಆಲೋಚನೆಗಳ ಸುತ್ತಲೂ ಬೇಲಿ. ಹಾಡುಗಳನ್ನು ಹಿಂಬಾಲಿಸುತ್ತದೆ. ಕಾವ್ಯವನ್ನು ವಿವಸ್ತ್ರಗೊಳಿಸಿ ಅರ್ಥದ ಗರ್ಭ ಸೀಳಿ ಗಂಟೆಗಟ್ಟಲೆ ಹಿಂಸಿಸುತ್ತದೆ ಅಮೆರಿಕ. ಕಾವ್ಯವನ್ನು ವಿವಸ್ತ್ರಗೊಳಿಸಿ ಅರ್ಥದ ಗರ್ಭ ಸೀಳಿ ಗಂಟೆಗಟ್ಟಲೆ ಹಿಂಸಿಸುತ್ತದೆ ಅಮೆರಿಕ. ಅಮೆರಿಕ ಹೆದರಿದಾಗೆಲ್ಲ ಮನೆಯ ಶಾಂತಿ ಕದಡುತ್ತದೆ. ಅಮೆರಿಕ ಹೆದರಿದಾಗೆಲ್ಲ ಮನೆಯ ಶಾಂತಿ ಕೆಡುತ್ತದೆ. ಅಮೆರಿಕ ಹೆದರಿದಾಗ ಕತ್ತಲಲ್ಲಿ ಬೀಸುವ ಗಾಳಿ ಸಂಶಯಾಸ್ಪದಗೊಳ್ಳುತ್ತದೆ. ಅಮೆರಿಕ ಹೆದರಿದಾಗ ಬಿಸಿಲು ಅಂಗಳಕ್ಕಿಳಿದರೆ ಅಮೆರಿಕವನ್ನು ತೊಟ್ಟ ವಸ್ತ್ರವೇ ಚುಚ್ಚುತ್ತದೆ. ಮಗುವೊಂದು ಅತ್ತರೆ ಅಮೆರಿಕ ಜೋಬಿನೊಳಗೆ ಇಟ್ಟುಕೊಂಡ ಪಿಸ್ತೂಲು ಅಲ್ಲೇ ಇದೆಯೇ ಎಂದು ಮುಟ್ಟಿ ನೋಡಿಕೊಳ್ಳುತ್ತದೆ. ಅಮೆರಿಕ ಜೋಬಿನೊಳಗೆ ಇಟ್ಟುಕೊಂಡ ಪಿಸ್ತೂಲು ಅಲ್ಲೇ ಇದೆಯೇ ಎಂದು ಮುಟ್ಟಿ ನೋಡಿಕೊಳ್ಳುತ್ತದೆ. ಚಿತ್ರಕಾರನ ಕ್ಯಾನ್ವಾಸಿನಲ್ಲಿ ಕೆಂಪು ಬಣ್ಣ ಯಾಕೆ ಅಷ್ಟೊಂದಿದೆ? ಯಾಕೆ ಅಷ್ಟು ಗಾಢವಾಗಿದೆ? ಕವಿತೆ ವಾಚಿಸುವಾಗ ಕವಿ ಯಾಕೆ ಮುಷ್ಟಿ ಬಿಗಿಗೊಳಿಸುತ್ತಾನೆ? ಗಾಯಕರ ಹಾಡಿನಲ್ಲಿ ಯಾಕೆ ಅಷ್ಟೊಂದು ತಾರಕ ಸ್ವರ? ಹೆಂಡತಿಯ ಕ್ಲಿಪ್ಪಿನಲ್ಲಿ ಕ್ಯಾಮರಾದಂತಹ ಅದೇನದು? ಮಗಳನ್ನು ವರಿಸಲಿರುವ ಯುವಕನ ಬಳಿ ಇರುವ ಲೈಟರ್ ಮೇಲೆ ಯಾಕಿಲ್ಲ ಯಾವುದೇ ಬ್ರಾಂಡಿನ ಚಾಪು? ಅಮೆರಿಕ ಹೆದರುತ್ತದೆ. ಅಮೆರಿಕ ಹೆದರಿದಾಗ ಭೂಮಿಯ ನೆರಳು ಅಳಿಸಿ ಹೋಗುತ್ತದೆ. ಅಮೆರಿಕ ಹೆದರಿದಾಗ ಭೂಮಿಯ ನೆರಳು ಅಳಿಸಿ ಹೋಗುತ್ತದೆ. ಪುಕ್ಕಲು ಅಮೆರಿಕ ಮತಿಗೆ ಹೆದರುತ್ತದೆ, ಮಾತಿಗೆ ಹೆದರುತ್ತದೆ. ಪುಕ್ಕಲು ಅಮೆರಿಕ ಮತಿಗೆ ಹೆದರುತ್ತದೆ, ಮಾತಿಗೆ ಹೆದರುತ್ತದೆ, ಸಾಯಲೂ ಹೆದರುತ್ತದೆ, ಬದುಕಲೂ ಹೆದರುತ್ತದೆ. ಹೇಡಿ ಅಮೆರಿಕ ಸಾಯಲೂ ಹೆದರುತ್ತದೆ, ಬದುಕಲೂ ಹೆದರುತ್ತದೆ. ಬರೀ ಹೆದರುತ್ತದೆ ಅಮೆರಿಕ, ಬರೀ ಹೆದರುತ್ತದೆ ಅಮೆರಿಕ, ಭಾರೀ ಹೆದರುತ್ತದೆ ಅಮೆರಿಕ. ಮನೋಜ್ ಬೋಗಟಿ, ಅನುವಾದ ಸಂವರ್ತ್ ಸಾಯಿಲ್. ಧನ್ಯವಾದಗಳು. ಧನ್ಯವಾದ ರಂಜಿತ್, ಬಹಳ ಸೂಕ್ತವಾದ ಕವನ ನಮ್ಮ ಮುಂದೆ ಓದಿದ್ದೀರಾ.
ಪ್ರಸ್ತುತಪಡಿಸಿದ್ದೀರಾ. ಅಮೆರಿಕಾದ ಇತಿಹಾಸ ನಾವು ನೋಡೋದಕ್ಕೆ ಹೋದ್ರೆ ಇಲ್ಲಿ ನಾವು ನೋಡೋದು ಅಬ್ರಹಾಂ ಲಿಂಕನ್ ಅಂತ ಬಹಳ ಜನಪರವಾದ ಪ್ರೆಸಿಡೆಂಟ್ ಅನ್ನು ನಾವು ನೋಡ್ತೀವಿ 19ನೇ ಶತಮಾನದಲ್ಲಿ. ಆದ್ರೆ ಅಲ್ಲಿಂದ ಮುಂದುವರೆದು ಏನಾಗಿದೆ ನಾವು ನಿಜವಾಗ್ಲೂ ನೋಡೋದಕ್ಕೆ ಹೋದ್ರೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಅಮೆರಿಕಾದ ಧೋರಣೆ ಹೇಗಿದೆ ಬೇರೆ ರಾಷ್ಟ್ರಗಳ ಮೇಲೆ ಅಂತ ನೀವು ಕೇಳೋದಾದ್ರೆ, ಇವತ್ತು ಅಮೆರಿಕ ಗೂಂಡಾವರ್ತನೆ ತೋರಿಸ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಈ ಅಮೆರಿಕ ತೋರಿಸ್ತಿರುವಂತ ಗೂಂಡಾವರ್ತನೆಗೂ AIDYO ಕರ್ನಾಟಕ ಈ ವೆಬಿನಾರ್ ಆರ್ಗನೈಸ್ ಮಾಡೋದಕ್ಕೂ ಏನ್ ಸಂಬಂಧ? ಇಲ್ಲಿ ಎಷ್ಟೋ ಸಲ ನಮ್ಗೆ ಸಂಬಂಧಗಳು ನೇರವಾಗಿ ಕಾಣೋದಿಲ್ಲ. ಏನು ಅಲ್ಲಿ ನಡೀತಾರಂತ ವಿದ್ಯಮಾನಕ್ಕೂ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೂ ಏನ್ ಇಮಿಡಿಯೇಟ್ಲಿ ನಮಗೆ ಲಿಂಕ್ ಮಾಡ್ಕೊಳ್ಳೋದಿದೆ ಅನ್ನೋ ಪ್ರಶ್ನೆ. ಆದ್ರೆ ನಾವು ಇದನ್ನ ಅರ್ಥ ಮಾಡ್ಕೊಂಡಾಗ್ಲೇನೆ ನಿಜವಾಗ್ಲೂ ಒಂದು ಚಳುವಳಿನ ಬೆಳೆಸೋದಕ್ಕೆ ಸಾಧ್ಯ. ಇವಾಗ ಯುದ್ಧ ನಡೆದಾಗ ನಮ್ಮ ಪ್ರೋಗ್ರಾಮ್ನ ಶೀರ್ಷಿಕೆನ ನೀವು ನೋಡಿದ್ದೀರಾ, ಯುದ್ಧ ಯಾರಿಗಾಗಿ ಅಂತ ಹೇಳಿ. ಮೊದಲೆಲ್ಲ ಯುದ್ಧ ನಡೀತಾ ಇತ್ತು ಅಂತ ನಾವು ಕೇಳಿದ್ರೆ, ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ದಂಡೆತ್ ಹೋದ್ನಂತೆ, ಅಲ್ಲಿರೋ ಒಂದಷ್ಟು ಸಂಪತ್ತನ್ನ ದೋಚ್ಕೊಂಬಂದಂತೆ, ಈ ತರದ್ ಕೇಳ್ತೀವಿ. ಅಥವಾ ಅವನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೊಳ್ಳೋದಕ್ ಮಾಡ್ದ, ಇದನ್ನ ಕೇಳ್ತೀವಿ. ಅಥವಾ ಯಾರೋ ಇನ್ನೊಬ್ಬ ರಾಜ ಇರ್ತಾನೆ, ಅವನು ಇವನ ಆಗೋದಕ್ಕೆ ಒಪ್ಕೊಂಡ್ಬಿಟ್ರೆ ಅವನು ಸಾಮ್ರಾಜ್ಯದ ಕೆಳಗಡೆಗೆ ಇರೋನು. ಇವಾಗ ನಡೀತಾ ಇರೋ ಯುದ್ಧ, ಮಾಡ್ರನ್ ಇದರಲ್ಲಿ ನಡೀತಾ ಇರೋಂತ ಯುದ್ಧ, ಅವತ್ ನಡೆದಿರೋ ಯುದ್ಧ ಎರಡು ಒಂದಿನ ಖಂಡಿತ ಅಲ್ಲ. ಆ ಯುದ್ಧಕ್ಕೂ ಈ ಯುದ್ಧಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಇಲ್ಲಿ. ಹಾಗಾದ್ರೆ ಅಮೆರಿಕ ಮಾಡ್ತಾ ಇರೋ ಯುದ್ಧ ಮತ್ತೆ ಒಂದು ಪೊಲಿಟಿಕಲ್ ಇದನ್ನ ತಾವೆಲ್ಲ ಗಮನಿಸ್ಬೇಕು ಅಂತ ಹೇಳಿದ್ರೆ, ರಷ್ಯಾದ ಸಮಾಜವಾದ ಇದ್ದಾಗ, ಸೋವಿಯತ್ ರಷ್ಯಾ ಇದ್ದಾಗ ಅವರು ಹೇಗೆ ಈ ರೀತಿಯಾದಂತ ಒಂದು ಗೂಂಡಾವರ್ತನೆ, ಈ ಬಂಡವಾಳಶಾಹಿ ದೇಶಗಳು ಬೇರೆ ದೇಶಗಳ ಮೇಲೆ ದಂಡೆ ತಂದಾಗ ಅವರು ತಗೊಂಡ ನಿಲುವುಗಳು, ಇವಾಗ ಸೋವಿಯತ್ ರಷ್ಯಾ ಇಲ್ಲ. ಅದರಿಂದ ಅದಾದ ನಂತರ, ಅಂದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಹೇಗೆ ಅಮೆರಿಕ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿದೆ. ಇವಾಗ ವರ್ಲ್ಡ್ ಬ್ಯಾಂಕ್ ಅಂತ ಸಂಸ್ಥೆ ಇದೆ, IMF ಇದೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಇವರೆಲ್ಲ ಬೇರೆ ಬೇರೆ ದೇಶಗಳಿಗೆ ಸಾಲ ಕೊಡ್ತಾರಂತೆ ಕಷ್ಟದಲ್ಲಿರೋ ದೇಶಕ್ಕೆ. ಹಂಗಾರೆ ಏನಕ್ಕೆ ಸಾಲ ಕೊಡ್ತಾರೆ? ಇದೇ ರೀತಿ ಇವರು ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಮೇಲೆ, ಆಫ್ರಿಕನ್ ಕಂಟ್ರೀಸ್ ಮೇಲೆ ಯಾವ ರೀತಿ ಎಲ್ಲ ದಾಳಿಗಳನ್ನ ನಡೆಸಿದ್ದಾರೆ, ಆರ್ಥಿಕವಾಗಿ ದಿಗ್ಬಂಧನಗಳನ್ನ ಹೇಗೆ ಹಾಕಿದ್ದಾರೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಚಳುವಳಿಯ ದಿಕ್ಕೇನಿದೆ. ಇವತ್ತು ಅಮೆರಿಕ ನಡೆಸ್ತಾ ಇರೋ ಯುದ್ಧಕ್ಕೂ ನಮಗೂ ಹೇಗೆ, ಅಮೆರಿಕಾದಲ್ಲಿ ಇವಾಗ ಒಂದು ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದ ಎಜುಕೇಶನ್ ಪಾಲಿಸಿಗಳು ಹೇಗಿರ್ಬೇಕು ಅಂತ ಡಿಕ್ಟೇಟ್ ಮಾಡೋರು ಇವತ್ತು IMF, ವರ್ಲ್ಡ್ ಬ್ಯಾಂಕ್, ಅಥವಾ ಇವಾಗ ಕರ್ನಾಟಕದಲ್ಲಿ KPS ಮ್ಯಾಗ್ನೆಟ್ ಶಾಲೆ ಅಂತ ತರ್ತಾ ಇದ್ದಾರೆ. ಆ ಮ್ಯಾಗ್ನೆಟ್ ಶಾಲೆಗೆ 2,500 ಕೋಟಿ ಸಾಲ ಬಂದಿದೆ ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಅವರು ಸ್ಕೂಲ್ಗಳನ್ನ ಕಟ್ಟಿ ಅಂತ ಸಾಲ ಕೊಟ್ಟಿದ್ದಾರಂತೆ. ಮೇಲ್ನೋಟಕ್ಕೆ ಇಷ್ಟ ಕಾಣೋದು, ಬಟ್ ಅದ್ರ ಒಳಗಡೆ ಇರುವಂತದ್ದು ಏನು, ಇವರು ಆರ್ಥಿಕವಾಗಿ ಹೇಗೆ ಜನಗಳ ಲೈಫ್ ಮೇಲೆ ಪರಿಣಾಮನ ಬೀರ್ತಾರೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅಲ್ಲಿ ಈ ರೀತಿಯಾದಂತ ಗೂಂಡಾವರ್ತನೆನ ನಾವು ಶಾಂತಿನ ಇಷ್ಟಪಡುವಂತವ್ರು ನಾವು ಕೂಡ ಪ್ರಬಲವಾದ ಹೋರಾಟನ ಬೆಳೆಸ್ಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ಈ ವೆಬಿನಾರ್ನ ನಾವು ಸಂಘಟಿಸಿರೋದು. ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಅಮೆರಿಕ ನಡೆಸಿದಂತ ದಾಳಿಗಳನ್ನ ಒಬ್ರು CIA ಏಜೆಂಟ್ ಒಂದು ಪುಸ್ತಕ ಬರೆದಿದ್ದಾರೆ, ಕನ್ಫೆಷನ್ಸ್ ಆಫ್ ಎ ಎಕನಾಮಿಕ್ ಹಿಟ್ಮ್ಯಾನ್ ಅಂತ ಹೇಳಿ. ಈ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಾದ್ರೆ, CIA ಏಜೆಂಟ್ ಒಬ್ಬ ಹೇಗೆ ಬೇರೆ ದೇಶಗಳ ಮೇಲೆ ಅಮೆರಿಕ ಆಕ್ರಮಣ ಮಾಡುತ್ತೆ ಅನ್ನೋದನ್ನ ಬಹಳ ನೋವಿನಿಂದ ಬರ್ಕೊಂಡಿದ್ದಾರೆ. ಅವರು ಒಬ್ರು CIA ಏಜೆಂಟ್ ಆಗಿದ್ದವರು, ಜಾನ್ ಪರ್ಕಿನ್ಸನ್ ಅಂತ ಹೇಳಿ. ಅವರು ನನ್ನ ಕೈ ರಕ್ತದಿಂದ ತೊಯ್ದು ಹೋಗಿದೆ ಅನ್ನೋದನ್ನ ಬರ್ಕೋತಾರೆ. ನೀವೇ ಇದಿಷ್ಟು ಒಂದು ಪೀಠಿಕೆ, ನಾವು ಯಾಕೆ ಈ ವಿಷಯನ ತಿಳ್ಕೊಬೇಕು ಆಳವಾಗಿ ಅನ್ನೋ ವಿಷಯಕ್ಕೆ. ಇವತ್ತು ಇನ್ನ ಸಾಕಷ್ಟು ವಿಷಯಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ SUCI ಕಮ್ಯುನಿಸ್ಟ್ ಪಾರ್ಟಿ ಅದರ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರು ಶಶಿಧರ್ ಅವರು ನಮ್ ಜೊತೆಗಿದ್ದಾರೆ. ಅವರು ಇವತ್ತು ಹಲವಾರು ವಿಚಾರಗಳನ್ನ ನಮ್ ಜೊತೆಗೆ ಹಂಚ್ಕೋತಾರೆ. ಶಿಕ್ಷಣ, ನೀವು ವೆಬಿನಾರ್ ಫಾರ್ವರ್ಡ್.
ಓಕೆ, ಥ್ಯಾಂಕ್ ಯು ವಿನಯ್. ಸ್ನೇಹಿತರೆ, ಇವತ್ತು AIDYO ರಾಜ್ಯ ಸಮಿತಿಯಿಂದ ವೆನಿಜುಲಾದ ಮೇಲೆ ಅಮೆರಿಕ ದಾಳಿ ಮಾಡಿ ಅದರ ಅಧ್ಯಕ್ಷ ಮುಡುರೋ ಹಾಗೂ ಅವರ ಶ್ರೀಮತಿಯನ್ನ ಅಪಹರಣ ಮಾಡಿರೋದನ್ನ ಖಂಡಿಸಿ, ಹಾಗೇನೆ ಯುದ್ಧ ಯಾರಿಗಾಗಿ, ಯಾತಕ್ಕಾಗಿ ಅನ್ನೋಂತಹ ವಿಷಯದ ಬಗ್ಗೆ ಚರ್ಚೆ ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ ಈ ಒಂದು ವೆನಿಜುಲನ್ ಘಟನೆನ ನಾವು ಪ್ರತ್ಯೇಕವಾಗಿ ನೋಡಬಾರ್ದು ಅಂತ ಅನ್ಸುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಇದರ ಹಿಂದಿನ ಇತಿಹಾಸ ಬಹಳ ಮುಖ್ಯ. ಮುಖ್ಯವಾಗಿ ಲ್ಯಾಟಿನ್ ಅಮೆರಿಕನ್ ಕಂಟ್ರಿಗಳಿಗೆ ಏನಿದೆ, ಅಲ್ಲಿ ಮೊದಲು ಸ್ಪೇನ್ ಕಾಲೋನಿ ಇತ್ತು, ಅಂದ್ರೆ ವಸಾಹತುಶಾಹಿ ಸ್ಪೇನ್ ಇತ್ತು. 1498 ಅವಧಿನಲ್ಲಿ ಸ್ಪೇನ್ ಕಾಲೋನಿ ಪ್ರಾರಂಭ ಆಯಿತು. ಮೊದಲು ಅಲ್ಲಿಗೆ ಕೊಲಂಬಸ್ ಕೇಳಿದರೆ ಎಲ್ರು. ಸೊ ಕೊಲಂಬಸ್ ಬಂದ, ತದನಂತರ ಅಲ್ಲಿ ವಸಾಹತುಶಾಹಿ ಯುಗ ಪ್ರಾರಂಭ ಆಯಿತು. ಅಂದ್ರೆ ಅಲ್ಲಿನ ಜನತೆ, ಅವರು ಮತ್ತು ಅಲ್ಲಿರುವಂತಹ ನೀಗ್ರೋಗಳು ಅಗ್ರಿಕಲ್ಚರ್ ಮತ್ತೆ ಫಿಶಿಂಗ್, ಅಂದ್ರೆ ಕೃಷಿ ಮತ್ತೆ ಮೀನು ಹಿಡಿಯೋದು, ಈ ರೀತಿ ಮಾಡಿಕೊಂಡು ಅವರ ಪಾಡಿಗೆ ಅವರು ಜೀವನ ನಡೆಸ್ತಾ ಇದ್ರು. ಸೊ ಈ ಒಂದು ವಸಾಹತುಶಾಹಿ ಬಂದ ಮೇಲೆ ಇದು ಇಡೀ ಲ್ಯಾಟಿನ್ ಅಮೆರಿಕನ ಆವರಿಸಿ ಅಲ್ಲಿದ್ದಂತಹ ಖನಿಜ ಸಂಪತ್ತು ಇನ್ನಿತರ ಇದನ್ನ ದೋಚಿ ಸ್ಪೇನ್ಗೆ ಕಳಿಸ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ನಾವು ವೆನಿಜುಲಾನ ನೋಡ್ಬೇಕು. ಹಾಗೇನೆ 1498ರಿಂದ 1810ರವರೆಗೆ ವೆನಿಜುಲಾನ ಸ್ಪೇನು ವಸಾಹತುಶಾಹಿಯಾಗಿ ಮಾಡ್ಕೊಂಡಿತ್ತು. ನಂತರ ಅಲ್ಲಿ ಈ ಒಂದು ಬೊಲಿವಿರೋ, ಸೊ ಅವರು ಬಂದಾಗ ಅವರು ಜನಗಳನ್ನ ಸಂಘಟಿಸಿ ಹೋರಾಟ ಮಾಡ್ತಾರೆ, ಒಂದು ಜನತಾ ಸ್ಥಾಪಿಸಿರ್ತಾರೆ. ಅದರ ಮೂಲಕ ಸ್ಪೇನ್ನ ಕೊನೆಗಾಣಿಸ್ತಾರೆ ಆಡಳಿತನ. ಸೊ ತದನಂತರ ಅವರು ಒಂದು ಪ್ರಜಾಸತ್ತಾತ್ಮಕ ಸರ್ಕಾರನ ಸ್ಥಾಪಿಸ್ತಾರೆ. ಸೊ ಅಲ್ಲಿಂದ ಸುಮಾರು ವರ್ಷಗಳ ಕಾಲ ಬೇರೆ ಬೇರೆ ಅಧಿಕಾರಸ್ಥರು ಬಂದು ಹೋಗ್ತಾರೆ. ನಂತರ ಹ್ಯೂಗೋ ಚಾವೆಜ್ ಬರ್ತಾರೆ. ಸೊ ಅಲ್ಲಿವರೆಗೆ ಆ ಒಂದು ದೇಶದಲ್ಲಿ ತೀವ್ರ ರೀತಿಯ ಸಮಸ್ಯೆಗಳಿರುತ್ತೆ, ಆರ್ಥಿಕ ಮುಗ್ಗಟ್ಟು ಇದೆಲ್ಲ. ಹ್ಯೂಗೋ ಚಾವೆಜ್ ಬರೋ ಅಷ್ಟೊತ್ತಿಗೆ 1920ರಲ್ಲಿ ಅಲ್ಲಿ ಆಯಿಲ್ ಡಿಸ್ಕವರಿ ಆಗುತ್ತೆ, ಅಂದ್ರೆ ಕಚ್ಚಾ ತೈಲ. ಅದಾದ್ಮೇಲೆ ಕಚ್ಚಾ ತೈಲನ ಮಾರಾಟ ಮಾಡಿ ಅವರು ದೇಶದ ಬೇರೆ ಬೇರೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಈಗ ಭಾರತದಲ್ಲಿ ನೀವು ನೋಡಿದ್ರೆ ಕೃಷಿ ಚೆನ್ನಾಗಿದೆ, ವೈವಿಧ್ಯಮಯ ಇದನ್ನೆಲ್ಲ ಬೆಳೀತಾರೆ, ಹಾಗೇನೆ ಖನಿಜ ಸಂಪತ್ತಿದೆ. ಆ ರೀತಿ ಇಲ್ಲ. ಮುಖ್ಯವಾಗಿ ಇರೋಂಥದ್ದು ಬರೀ ಆಯಿಲ್, ಅಂದ್ರೆ ಕಚ್ಚಾ ತೈಲ. ಸೊ ಈ ಹ್ಯೂಗೋ ಚಾವೆಜ್ ಬರೋವರೆಗೆ, ಅಂದ್ರೆ ಈ ಕಚ್ಚಾ ತೈಲ ಏನ್ ಬರ್ತಾ ಇತ್ತು ಅದರಿಂದ ಅವರು ಮಾರಾಟ ಮಾಡಿ ಇದ್ ಮಾಡೋರು ಹೊರತು, ಬಟ್ ಒಂದು ಸರಿಯಾದ ಸರ್ಕಾರಿ ಸ್ವಾಮ್ಯದ ಮೂಲಕ
ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನ ಆ ಹಣದಿಂದ ಏನವರು ತೆರಿಗೆ ಅಲ್ಲ ಅದು, ಅದನ್ನ ಮಾರಿ ರೆಂಟ್ ಅಂತ ಕರೀತಾರೆ. ಆ ಹಣದಿಂದ ಅವರು ಸಮಾಜ ನಡೆಸ್ತಾ ಇದ್ರು. ಅಲ್ಲಿ ಎಷ್ಟೋ ಮಿಸ್ಮ್ಯಾನೇಜ್ಮೆಂಟ್ಗಳು, ಕರಪ್ಷನ್, ಇನ್ನಿತರ ಸಮಸ್ಯೆಗಳು ಬಂದಿತ್ತು. ಸೊ ಇದ್ರ ವಿರುದ್ಧ ಜನ ದಂಗೆ ಎದ್ದು ಹೋರಾಟ ಮಾಡಿ ಇದೆಲ್ಲ ಮಾಡಿದಾಗ, ಸೊ ನಂತರ ಈ ಹೋರಾಟದ ಮೂಲಕ ಹ್ಯೂಗೋ ಚಾವೆಜ್ ಬರ್ತಾರೆ. ಹ್ಯೂಗೋ ಚಾವೆಜ್ ಬಂದು ಅನೇಕ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಶಿಕ್ಷಣ, ಆರೋಗ್ಯ ಹಾಗೂ ಇನ್ನಿತರ ಸಾಮಾಜಿಕ ಸೇವೆಗಳನ್ನ ಇದು ಮಾಡ್ತಾರೆ. ಸೊ 2016 ಕೂಡ ಹ್ಯೂಗೋ ಚಾವೆಜ್ ಇರ್ತಾರೆ. ನಂತರ ಅವರು ಕ್ಯಾನ್ಸರ್ನಿಂದ ನಿಧನ ಹೊಂದುತ್ತಾರೆ. ಸೊ ಈ ಪೀರಿಯಡ್ ಅಲ್ಲಿ ಒಂದು ಇದರಲ್ಲಿ ಆಯಿಲ್ ರೇಟ್ ಏನಿದೆ ಅದು ಕುಸಿದೋಗುತ್ತೆ. ಅನೇಕ ರಾಜಕೀಯ ಕಾರಣಗಳಿದೆ ಅದಕ್ಕೆ. ಕುಸಿದೋದ್ಮೇಲೆ ಅಲ್ಲಿ ಮತ್ತೆ ಮುಡುರೋಗೆ ಸಮಸ್ಯೆ ಆಗುತ್ತೆ. ಸೊ ಅಲ್ಲಿ ಜನ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹೀಗೆ ನಡೀತಾ ಇರುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ವೆನಿಜುಲಾದ ಪರಿಸ್ಥಿತಿ ಈ ರೀತಿ ಇದೆ. ಸೊ ಈಗ ಯಾಕೆ ಅಮೆರಿಕ ದಾಳಿ ಮಾಡಿತು ಅನ್ನೋದಕ್ಕೆ ಅವರು ಈಗಾಗಲೇ ಹೇಳಿದ್ರು, ಸಂಘಟನಾಕಾರರು, ನಾಯಕರು. ಸೊ ವೆನಿಜುಲಾ ಮೇಲೆ ನಾರ್ಕೋಟಿಕ್ಸ್ ಅಪಾದನೆ ಮಾಡಿದ್ದಾರೆ. ಸೊ ಹಾಗಾಗಿ ಅಮೆರಿಕನ್ ಹಿಸ್ಟ್ರಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅಲ್ಲಿ ನೀವು ನೋಡಿದ್ರೆ ಅನೇಕ ಲ್ಯಾಟಿನ್ ಅಮೆರಿಕನ್ ಕಂಟ್ರಿಗಳ ಮೇಲೆ ಅವರು ಅಮೆರಿಕ ಒಂದಲ್ಲ ಒಂದು ಆಪಾದನೆಗಳನ್ನ ಮಾಡಿ ಬಹುತೇಕ ದೇಶಗಳಲ್ಲಿ ಅವರು ದಾಳಿ ಇಟ್ಟಿದ್ದಾರೆ. ಮುಖ್ಯವಾಗಿ ನಾವು ಏನ್ ನೋಡ್ತೀವಿ, ಬೇರೆ ಬೇರೆ ಕಂಟ್ರೀಸ್. ಇದಕ್ಕೂ ಮುಂಚೆ ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕು ಅಂತ ಇಷ್ಟ ಪಡ್ತಾ ಇದ್ದೀನಿ. ಅದರಲ್ಲಿ ಏನಂದ್ರೆ, ಸ್ಪೇನ್ ಹೋಗುವಂತ ಸಂದರ್ಭದಲ್ಲಿ ಅಮೆರಿಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಜಾನ್ ಮೆನ್ರೋ ಅಂತ ಅವನು ಒಂದು ಇದನ್ನ ಪಾಸ್ ಮಾಡ್ತಾನೆ. ಅಂದ್ರೆ ಇನ್ನು ಮುಂದೆ ವೆಸ್ಟರ್ನ್ ಹೆಮಿಸ್ಫಿಯರ್ ಇರೋದು ಈ ದೇಶಗಳ ಮೇಲೆ, ಈ ದೇಶಗಳ ಹತ್ರ ಯಾವುದೇ ವ್ಯವಹಾರ ಮಾಡಬಾರದು, ಅವರು ದೂರ ಇರಬೇಕು ಅಂತ ಹೇಳಿ. ಅಂದ್ರೆ ಅರ್ಥ, ಇನ್ನು ಮುಂದೆ ಈ ಒಂದು ದೇಶಗಳ ರಕ್ಷಣೆ, ಅವ್ರಿಗೆ ಬೇಕಾಗಿರುವಂತ ಆರ್ಥಿಕ ಸಂಪದ ಏನೇ ಆಗ್ಲಿ ಅದನ್ನ ಅಮೆರಿಕ ಮಾಡುತ್ತೆ ಅಂತ ಹೇಳಿ ಸಾರಾಸಟ್ಟಾಗಿ ಅವನು ನಿರ್ಧರಿಸ್ತಾನೆ. ಅಂದ್ರೆ ಒಂದು ಇದನ್ನ ಪಾಸ್ ಮಾಡುತ್ತೆ. ಸೊ ಜಾನ್ ಮನ್ರೋ ಏನ್ ಹೇಳಿದ್ದಾರೆ, ಪಾಸ್ ಮಾಡಿದ್ದಾರೆ, ಆ ಬಿಲ್ಲಿಗೆ ಅನುಗುಣವಾಗಿ ಇವತ್ತು ಕೂಡ ಅವರು ನಡ್ಕೋತಾ ಇದ್ದಾರೆ. ಅಂದ್ರೆ ಒಂದು ಲ್ಯಾಟಿನ್ ಅಮೆರಿಕನ್ ಕಂಟ್ರಿನಲ್ಲಿ ಅವರು ಯಾವುದೇ ದೇಶದ ಇದರಲ್ಲಿ ಹಸ್ತಕ್ಷೇಪ ಮಾಡಬಹುದು, ಅವ್ರ ಹಿತಾಸಕ್ತಿಯಿಂದ ಹಸ್ತಕ್ಷೇಪ ಮಾಡ್ತೀವಿ, ಅವರ ಆರ್ಥಿಕ ಇದನ್ನ ಬೆಳವಣಿಗೆಗಾಗಿ ನಾವು ಶ್ರಮಿಸ್ತೀವಿ, ಹಾಗೂ ಅಲ್ಲಿ ಏನೇ ಕೆಟ್ಟದ್ದು ನಡೆದ್ರು ಕೂಡ ಸೊ ನಾವು ಅದ್ರಲ್ಲಿ ಹೋಗಿ ಬಗೆಹರಿಸ್ತೀವಿ ಅಂತ ಎಲ್ಲ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಯಾರು ಕೊಟ್ಟಿಲ್ಲ. ಅವ್ರಿಗೆ ಅವರೇ ಪಾಸ್ ಮಾಡ್ಕೊಂಡು ಅವ್ರವರೇ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಿಂದ ನೀವು ಅನೇಕ ಕಂಟ್ರಿಗಳನ್ನ ನೋಡ್ಬೋದು, ಮುಖ್ಯವಾಗಿ ಮೆಕ್ಸಿಕೋ. ಸೊ ಮೆಕ್ಸಿಕೋದಲ್ಲೂ ಕೂಡ ಈ ಒಂದು ಸ್ಪೇನ್ ಆಡಳಿತ ಇರುತ್ತೆ, ಅದು ಕೊನೆಗಾಣುತ್ತೆ. ಕೊನೆಗಾಂಡ್ಮೇಲೆ ಮೆಕ್ಸಿಕೋದಲ್ಲಿ ಟೆಕ್ಸಾಸ್ ಇರುತ್ತೆ, ಹತ್ತಿರದಲ್ಲೇ ಕ್ಯಾಲಿಫೋರ್ನಿಯಾ ಇರುತ್ತೆ. ಇವಾಗೇನು ಎರಡು ಕೂಡ ಅಮೆರಿಕದಲ್ಲಿದೆ. ಅಲ್ಲಿ ಜಾನ್ ಪೋಲಾಕ್ ಅನ್ನೋನು ಈ ಎರಡೂ ಪ್ರದೇಶಗಳನ್ನ ಕೊಂಡುಕೊಳ್ಳೋದಕ್ಕೆ ಅಂತ ಹೇಳಿ ಅವನು ಹಣ ಕೊಟ್ಟು ಕೊಂಡ್ಕೋತೀನಿ ಕೊಡಿ ಅಂತ ಹೇಳ್ತಾರೆ.
ಆವಾಗ ಮೆಕ್ಸಿಕೋ ವಿರೋಧಿಸುತ್ತೆ, ಇಲ್ಲ ನಾವು ಮಾರಾಟ ಮಾಡಲ್ಲ, ಇದು ಅಮೆರಿಕನ್ ಭಾಗ. ಅಲ್ಲಿಂದ ಟೆಕ್ಸಾಸ್ ಸ್ವಲ್ಪ ದಿನ ಆದ್ಮೇಲೆ ಕಲ್ಚರಲಿ, ಸೋಷಿಯಲಿ ನಮಗೆ ಮೆಕ್ಸಿಕೋ ಜೊತೆ ಡಿಫರೆನ್ಸ್ ಇದೆ ಅಂತ ಹೇಳಿ ಕೊಲಂಬಿಯಾ ಜೊತೆ ಸೇರ್ಕೊಂಡು ಒಂದು ಸರ್ಕಾರ ರಚಿಸುತ್ತೆ. ಸ್ವಲ್ಪ ದಿನಗಳ ನಂತರ ಅದರಿಂದನೂ ಬಿಡುಗಡೆಯಾಗಿ ತಾನೇ ಸಾರ್ವಭೌಮತ್ವ, ಸಾವರಿನ್ ಸ್ಟೇಟ್ ಅಂತ ಹೇಳಿ ಘೋಷಿಸುತ್ತೆ. ನಂತರ ಅಮೆರಿಕದ ಸೆನೆಟ್ ಅಲ್ಲಿ ಒಂದು ಬಿಲ್ ಪಾಸ್ ಮಾಡಿ ಇದನ್ನ ಅನೆಕ್ಸೇಷನ್ ಮಾಡ್ತಾರೆ. ಅಂದ್ರೆ ಒತ್ತಾಯ ಪೂರ್ವಕವಾಗಿ ಟೆಕ್ಸಾಸ್ನ ತನ್ನ ದೇಶಕ್ಕೆ ಸೇರಿಸ್ಕೊತಾರೆ. ಸೊ ಇಲ್ಲಿಂದ ಅಮೆರಿಕನ್ ಹಿಸ್ಟ್ರಿ ಪ್ರಾರಂಭ ಆಗುತ್ತೆ. ಸೊ ಇದ್ರ ಮೂಲಕ ಅವರು ತಮ್ಮ ರೀಜನಲ್ ಡಾಮಿನೆನ್ಸ್ ಅಂತ ಏನ್ ಕರಿತೀವಿ, ಪ್ರಾದೇಶಿಕವಾಗಿ ತಮ್ಮ ಅಧಿಪತ್ಯನ ಸ್ಥಾಪಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ ನಿಕರಾಗುವಾ ಮೇಲೆ ಮಾಡ್ತಾರೆ, ಮತ್ತೆ ಹೊಂಡುರಾಸ್ ಮೇಲೆ. ಸೊ ನಿಕರಾಗುವಾದಲ್ಲಿ ಇದ್ದಂತಹ ಬ್ಯಾಂಕ್ ಮತ್ತೆ ರೈಲ್ವೆ ಮೇಲೆ ಅವರ ಅಧಿಪತ್ಯ ಸ್ಥಾಪಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಿಕರಾಗುವಾದಲ್ಲಿ ಸ್ಯಾಂಡಿನಿಸ್ಟಾ ಗವರ್ನಮೆಂಟ್ ಇರುತ್ತೆ, ಅದು ಲೆಫ್ಟಿಸ್ಟ್ ಗವರ್ನಮೆಂಟ್. ಸೊ ಆ ಲೆಫ್ಟಿಸ್ಟ್ ಗವರ್ನಮೆಂಟ್ ನ ಉರುಳಿಸೋದಕ್ಕೋಸ್ಕರ ಅವರು ಈ ಒಂದು ನಿಕರಾಗುವ ವಿರುದ್ಧ ಹೋರಾಟ ಮಾಡ್ತಾರೆ. ಅಷ್ಟೇ ಅಲ್ಲ, ಬ್ರಿಟನ್ ಮತ್ತೆ ಜಪಾನು ಅಲ್ಲಿ ಪನಾಮಾ ಕ್ಯಾನಲ್ಗೆ ಪರ್ಯಾಯವಾಗಿ ಒಂದು ಇಂಟರ್ಓಷನಿಕ್ ಕ್ಯಾನಲ್ ಅಂತ ಮಾಡಬೇಕು ಅಂತ ಇರ್ತಾರೆ. ಸೊ ಅದನ್ನ ನಿಲ್ಸೋದಕ್ಕಾಗಿ ಅವರು ನಿಕರಾಗುವಕ್ಕೆ ಆರ್ಮಿ ಕಳಿಸ್ತಾರೆ. ಸುಮಾರು ಒಂದು 5-6 ಸಾರಿ ಅಷ್ಟೇ ಅಲ್ಲ, ಸತತವಾಗಿ ತಮ್ಮ ಆರ್ಮಿನ ಕಳಿಸಿ ಅಲ್ಲಿದ್ದಂತಹ ಸ್ಯಾಂಡಿನಿಸ್ಟ ಸರ್ಕಾರನ ಕಿತ್ತು ಬಿಸಾಕಿ ತಮಗ್ ಬೇಕಾದಂತ ಸರ್ಕಾರನ ಇದು ಮಾಡುತ್ತಾರೆ. ಈಗ ವೆನಿಜುಲಾ ಆಗಿ ಇದು ಹೇಳಿದ್ರು, ನಿಕರಾಗುವಾಗ ಏನ್ ಹೇಳ್ತಾರೆ, ಸೊ ಇಂಥದ್ದೇ ಒಂದು ಕಥೆ ಅವರು ಕಟ್ಟುತ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಹೊಂಡುರಾಸ್ ಮೇಲೆ ಇದು ಮಾಡ್ತಾರೆ. ಹೊಂಡುರಾಸ್ ಏನಿರುತ್ತೆ, ದ ಬನಾನಾ ರಿಪಬ್ಲಿಕ್ ಅಂತ ಕರಿತೀವಿ. ಹೊಂಡುರಾಸ್ ಅಲ್ಲಿ ಫ್ರೂಟ್ ಕಂಪನಿಗಳು ಇರುತ್ತೆ. ಸೊ ಮುಖ್ಯವಾಗಿ ಅಲ್ಲಿ ಯುನೈಟೆಡ್ ಫ್ರೂಟ್ ಕಂಪನಿ ಹಾಗೂ ಸ್ಟ್ಯಾಂಡರ್ಡ್ ಫ್ರೂಟ್ ಕಂಪನಿ ಅಂತ. ಅಲ್ಲಿ ಅಮೆರಿಕನ್ ಕಂಪನಿ ಸ್ಥಾಪಿಸಿರುವಂತಹ ಈ ಕಂಪನಿಗಳ ವಹಿವಾಟನ್ನ ನಿರ್ವಹಿಸೋದಕ್ಕಾಗಿ ಹೊಂಡುರಾಸ್ ಅಲ್ಲಿ ಹೋಗಿ ತಮಗೆ ಬೇಕಾದಂತ ಅಧ್ಯಕ್ಷನ್ನ ಅವರು ಚುನಾಯಿಸಿ ಅಲ್ಲಿ ತಮ್ಮ ಮಿಲಿಟರಿ ನೆಲನ ಸ್ಥಾಪಿಸ್ತಾರೆ. ಹಾಗೇನೆ ಇನ್ನು ಬೇರೆ ಬೇರೆ ಕಂಟ್ರಿಗಳು, ಪರ್ಟಿಕ್ಯುಲರ್ಲಿ ಪನಾಮಾ ಅಂದ್ರೆ ಎಲ್ರಿಗೂ ಕೇಳಿದಿರ. ಪನಾಮಾ ಅಂದ ತಕ್ಷಣ ಎಲ್ರಿಗೂ ಜ್ಞಾಪಕ ಬರೋದು ಸುಯೆಜ್ ಕ್ಯಾನಲ್ ಅಂತ. ಸೊ ಈ ಸುಯೆಜ್ ಕ್ಯಾನಲ್ಲು ಆಕ್ಚುಲಿ ಈ ಒಂದು ಅಮೆರಿಕ ಬೆಲ್ಟ್ ಮಾಡಿ ಇಷ್ಟು ವರ್ಷ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಅದು ಮುಗಿದ ಮೇಲೆ 1977ನೇ ಇಸ್ವಿನಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗಿರುತ್ತೆ. ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಸುಯೆಜ್ ಕ್ಯಾನಲ್ ಅದು ಈ ಒಂದು ಏರಿಯಾದಲ್ಲಿ ಬಹಳ ಇಂಪಾರ್ಟೆಂಟು. ಸೊ ಅದು ಯಾವ ಕಾರಣಕ್ಕೂ ಕೂಡ ಪನಾಮಾ ಆಡಳಿತದ ಕೈಯಲ್ಲಿ ಹೋಗ್ಬಾರ್ದು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಆದ್ರೆ 1979ರಲ್ಲಿ US ಕಂಟ್ರೋಲ್ ಹೋಗಿ ಅದು ಪನಾಮಾ ಕ್ಯಾನಲ್ ಕಮಿಷನ್ಗೆ ಹೋಗುತ್ತೆ. ಒಂದು ಜಾಯಿಂಟ್ ಏಜೆನ್ಸಿ, US ಮತ್ತೆ ಪನಾಮಾ ಜಾಯಿಂಟ್ ಏಜೆನ್ಸಿ.
ತದನಂತರ ಡಿಸೆಂಬರ್ 31, 1999 ಸಂಪೂರ್ಣವಾಗಿ ಪನಾಮಾ ಕೆನಾಲ್ ಅಥಾರಿಟಿಗೆ ಹೋಗುತ್ತೆ. ಮುಖ್ಯವಾಗಿ ಇದು ಅಟ್ಲಾಂಟಿಕ್ ಮತ್ತೆ ಪೆಸಿಫಿಕ್ ಓಷನ್ ಏನಿರುತ್ತೆ ಕನೆಕ್ಟ್ ಮಾಡುವಂಥದ್ದು, ಅದು ಪ್ರಮುಖ ಸ್ಥಳವಾಗಿರುತ್ತೆ. ಸೊ ಇದು ಅಂದ್ರೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಹಡಗುಗಳು ಪಾಸ್ ಆಗ್ತಾ ಇರುತ್ತೆ. ಸೊ ಈ ಕ್ಯಾನಲ್ ಬಿಟ್ಟು ಬೇರೆ ಕಡೆ ಹೋದ್ರೆ ಸುಮಾರು 100 ನಾಟಿಕಲ್ ಮೈಲ್ಸ್ ಸುತ್ಕೊಂಡು ಬರ್ಬೇಕಾಗಿರುತ್ತೆ. ಆದ್ರಿಂದನೇ ಇದೊಂದು ಪ್ರಮುಖ ಜಾಗ ಆಗುತ್ತೆ. ಅದರ ಮೇಲೆ ಪನಾಮದ ಅಧಿಪತ್ಯ ಇರಕೂಡ್ದು ಅಂತ ಹೇಳಿ ಇವರು ಮತ್ತೆ ಪನಾಮದಲ್ಲಿ ಆ ಒಂದು ಮ್ಯಾನ್ಯಲ್ ನೊರೇಗಾ ಅಂತ ಏನಿರ್ತಾನೆ ಅಧ್ಯಕ್ಷ, ಸೊ ಅವನ ಮೇಲೆ ನಾರ್ಕೋಟಿಕ್ಸ್ ಕೇಸ್ ಹಾಕಿ ಮುಡೋರೋನ ಯಾವ ರೀತಿ ಬಂಧಿಸ್ಕೊಂಬಂದ್ರು ಅದೇ ರೀತಿ ನೊರೇಗಾನ ಬಂಧಿಸಿ ಫ್ಲೈಟ್ ಅಲ್ಲಿ ಅವರು ಅಮೆರಿಕಾದಲ್ಲಿ ಅವ್ರದೇ ಆದಂತಹ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ 40 ವರ್ಷ ಅವನನ್ನ ಇಂಪ್ರಿಸನ್ ಬಂಧನಕ್ಕೆ ಒಳಪಡಿಸ್ತಾರೆ. ಸೊ ನೆಕ್ಸ್ಟ್ ಗೋಟೆಮಾಲಾದಲ್ಲೂ ಕೂಡ ಜಾಕೋಬೋ ಅಬ್ನೆಜ್ ಗುಜ್ಮ್ಯಾನ್ ಅಂತ ಆ ಮನುಷ್ಯನ ಅವರು ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಯಾಕೆಂದ್ರೆ ಮುಖ್ಯವಾಗಿ ಅಲ್ಲಿರುವಂತಹ ಫ್ರೂಟ್ ಕಂಪನಿನ ಪ್ರೊಟೆಕ್ಟ್ ಮಾಡುವಂತಹ ಉದ್ದೇಶ ಇರುತ್ತೆ. ನೆಕ್ಸ್ಟ್ ಡೊಮಿನಿಯನ್ ರಿಪಬ್ಲಿಕ್ ಅಲ್ಲಿ 1965 ಅಲ್ಲಿ ಪ್ರೆಸಿಡೆಂಟ್ ಲೆಫ್ಟಿಸ್ಟ್ ಆಗಿರ್ತಾರೆ ಜಾನ್ ಬಾಸ್ಕ್ ಅಂತ. ಅವರ ಪರವಾಗಿ ಜನ ಬೀದಿಗಿಳಿದಾಗ ಆರ್ಮಿ ಕಳಿಸಿ ಅಲ್ಲಿ ಸಂಪೂರ್ಣವಾಗಿ ದಮನ ಮಾಡ್ತಾರೆ. ನೆಕ್ಸ್ಟ್ ಗ್ರೆನೇಡಾ 1983 ಗ್ರೆನೇಡಾ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಸಂಪೂರ್ಣವಾಗಿ ಮಿಲಿಟರಿ ಸ್ಥಾಪಿಸ್ತಾರೆ. ಕೊಲಂಬಿಯಾ, ಸೊ ಅಲ್ಲೂ ಕೂಡ ವಾರ್ ಆನ್ ಡ್ರಗ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕೊಲಂಬಿಯಾ ನಾರ್ಕೋಟಿಕ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿ ಅಲ್ಲಿ ಆರ್ಮಿ ಕಳಿಸಿ ಅವ್ರಿಗೆ ಬೇಕಾದಂತ ಅಧ್ಯಕ್ಷನಾಗಿ ಮಾಡಿ ಇದು ಮಾಡ್ತಾರೆ. ಸೊ ಹಾಗೇನೆ ಕ್ಯೂಬಾದಲ್ಲೂ ಕೂಡ ಬಾಪ್ಟಿಸ್ಟಾ ಸರ್ಕಾರ ಇರುತ್ತೆ, ಅಮೆರಿಕನ್ ಏಜೆಂಟ್. ಸೊ ಅವನ ವಿರುದ್ಧ ಫ್ಯೂಡಲ್ ಕ್ಯಾಸ್ಟ್ರೋ ಕ್ರಾಂತಿ ಮಾಡ್ತಾರೆ. ಸೊ ಈ ಒಂದು ಕ್ಯೂಬಾ ಅಮೆರಿಕ ಮೂಗಿನ ಕೆಳಗಡೆನೆ ಇರುತ್ತೆ. ಅದು ಅಲ್ಲಿನ ಆಳ್ವಿಕರಿಗೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಫೀಡಲ್ ಕ್ಯಾಸ್ಟ್ರೋನ ತೆಗೆದಾಕ್ಬೇಕು ಅಂತ ಹೇಳಿ ಕನಿಷ್ಠ ಹಲವಾರು ಬಾರಿ ಅವರು ಮಿಲಿಟರಿ ಹಸ್ತಕ್ಷೇಪ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಮಿಲಿಟರಿ ಹಸ್ತಕ್ಷೇಪ ಮಾಡಿದಾಗ ಏನಾಗುತ್ತೆ, ಜನ ಬೀದಿಗಿಳಿದ್ಬಿಟ್ಟು ಬರ್ತಾರೆ. ಮುಖ್ಯವಾಗಿ ಜಾನ್ ಎಫ್ ಕೆನಡಿ ಇದ್ದಾಗ ನೀಲಿ ನಕ್ಷೆ ತಯಾರು ಮಾಡ್ತಾರೆ ಜಾನ್ ಎಫ್ ಕೆನಡಿ. ಸೊ ಅವ್ರ ಮಿಲಿಟರಿ ಕಳಿಸಿದ ತಕ್ಷಣನೇ ರಾತ್ರಿ ಜನ ಬೀದಿಗಿಳಿದ್ ಬರ್ತಾರೆ. ಸೊ ಹಾಗಾಗಿ ಅಮೆರಿಕ ಏನು ಮಾಡಕ್ಕ ಆಗಲ್ಲ, ವಾಪಸ್ ಹೋಗ್ಬಿಡುತ್ತೆ. ಈ ರೀತಿ ಮಿಲಿಟರಿ ಕೂ ಮಾಡೋದಕ್ಕೆ ಆಗಲ್ಲ ಅನ್ನೋದು ಖಚಿತ ಆಗುತ್ತೆ. ಏನಾದ್ರೂ ಮಾಡಿ ಕ್ಯಾಸ್ಟ್ರೋನ ಸಾಯಿಸ್ಬೇಕು, ಅಸಾಸಿನೇಟ್ ಮಾಡ್ಬೇಕು ಅಂತ ಹೇಳಿ ಅವರು ಅನೇಕ ಯೋಜನೆಗಳನ್ನ ಹಾಕೋತಾರೆ. ಮುಖ್ಯವಾಗಿ ಒಂದು 600 ಯೋಜನೆಗಳು ದಾಖಲಾಗಿದೆ, ಪಿತೂರಿಗಳು ದಾಖಲಾಗಿದೆ. ಸಿಗಾರ್ ಮೂಲಕ ಕೊಲೆ ಮಾಡಕ್ ಪ್ರಯತ್ನ ಪಡ್ತಾರೆ, ಐಸ್ ಕ್ರೀಮ್ ಮೂಲಕ, ಊಟದ ಮೂಲಕ, ಅಂದ್ರೆ 600 ರೀತಿಯ ಯೋಜನೆಗಳನ್ನ ಪಿತೂರಿಗಳನ್ನ ಮಾಡ್ತಾರೆ. ಸ್ಟಿಲ್ ಅವ್ರನ್ನ ಕೊಲೆ ಮಾಡಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಜನನಾಯಕ, ಜನ ಅವ್ರ ಪರವಾಗಿ ನಿಂತು ಪ್ರೊಟೆಕ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಅವ್ರ ತಮ್ಮ ರಾಹುಲ್ ಕ್ಯಾಸ್ಟ್ರೋ ಒಂದು ಕಮ್ಯುನಿಸ್ಟ್ ಪಾರ್ಟಿ ಮುಖ್ಯಸ್ಥರಾಗಿ ಇಡೀ ಜನಗಳನ್ನ ಸಂಘಟಿಸಿರ್ತಾರೆ. ಸೊ ಕ್ಯೂಬಾದಲ್ಲಿ ಈ ಒಂದು ಕಮ್ಯುನಿಸಂ ಮೇಲೆ, ಸೈದ್ಧಾಂತಿಕ ತಳಹದಿ ಮೇಲೆ ಜನರನ್ನ ಸಂಘಟಿಸಿರ್ತಾರೆ. ಹಾಗಾಗಿ ಏನೇ ಆರ್ಥಿಕ ಸಮಸ್ಯೆಗಳು ಏನೇ ಬಂದ್ರೂ ಕೂಡ ಜನ
ಯಾವತ್ತೂ ಕೂಡ ಅವರು ಬೇಜಾರಿನಿಂದ ಆಡಳಿತದ ವಿರುದ್ಧ ಇದು ಮಾಡಲ್ಲ. ಬದಲಾಗಿ ನಾವೆಲ್ಲರೂ ಕೂಡ ಕ್ಯಾಸ್ಟ್ರೋ ಹಿಂದೆ ಇರ್ತೀವಿ, ಏನೇ ಸಮಸ್ಯೆ ಬರಲಿ. ಸೊ ಒಂದ್ಸರಿ ಪೆಟ್ರೋಲ್ ಸಮಸ್ಯೆ ಬಂದಾಗ ಕ್ಯಾಸ್ಟ್ರೋ ಎಲ್ರಿಗೂ ಸೈಕಲ್ ಹೊಡಿರಿ ಅಂತ ಹೇಳಿ ತಾವು ಸೈಕಲ್ ಹೊಡಿತಾರೆ. ಇಡೀ ಕ್ಯೂಬಾ ದೇಶ ಸೈಕಲ್ ಹೊಡೀತು. ಯಾವ ದೇಶದಲ್ಲಿ ಕೇಳ್ತೀರಾ ಈ ತರ? ಯಾಕೆ ಅಂದ್ರೆ ಬೇರೆ ದೇಶಗಳು ಬಂಡವಾಳಶಾಹಿ ರಾಷ್ಟ್ರಗಳು. ಹಾಗಾಗಿ ಅಲ್ಲಿನ ನಾಯಕರು ಕೂಡ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಯಾರಿಗೂ ಕೂಡ ಅವ್ರ ಮೇಲೆ ನಂಬಿಕೆ ಇರಲ್ಲ. ಬಟ್ ಕ್ಯಾಸ್ಟ್ರೋ ಕಮ್ಯುನಿಸ್ಟ್ ಸಿದ್ಧಾಂತದ ತಳಹದಿ ಮೇಲೆ ಕೆಲಸ ಮಾಡುತ್ತೆ. ಹಾಗಾಗಿ ಇಡೀ ಕ್ಯೂಬಾ ಅವರಿಂದ ನಿಂತಿರುತ್ತೆ. ನೆಕ್ಸ್ಟ್ ಚಿಲಿನಲ್ಲಿ ಸಾಲ್ವಡಾರ್ ಅಲೆಂಡೆ ಅನ್ನೋರು ಅಧ್ಯಕ್ಷರಾಗಿ ಎಲೆಕ್ಟ್ ಆಗ್ತಾರೆ. ಅವರು ಬಂದ ತಕ್ಷಣ ಇಡೀ ಸಂಪತ್ತನ್ನ ರಾಷ್ಟ್ರೀಕರಣ ಮಾಡ್ತಾರೆ. ರಾಷ್ಟ್ರೀಕರಣ ಮಾಡಿ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಇರ್ತಾರೆ. ಸೊ ತಕ್ಷಣ ಅಮೆರಿಕ ಪಿನ್ಶಾ ಅನ್ನೋ ಅಂತಹ ಮಿಲಿಟರಿ ಸರ್ವಾಧಿಕಾರಿನ ಕಳಿಸಿ ಸಾಲ್ವಡಾರ್ ಅಲೆಂಡೆನ ಕೊಲೆ ಮಾಡಿಸ್ತಾನೆ. ಕೊಲೆ ಮಾಡಿಸಿ ಕೊನೆಗೆ ಇತ್ತೀಚಿನವರೆಗೂ ಕೂಡ ಪಿನ್ಶಾ ಅಧಿಕಾರದಲ್ಲಿದ್ದ. ಇದು ಲ್ಯಾಟಿನ್ ಅಮೆರಿಕನ್ ಕತೆ. ಅಮೆರಿಕ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಇಡೀ ಲ್ಯಾಟಿನ್ ಅಮೆರಿಕಾದಲ್ಲಿ ಮತ್ತೆ ಬ್ರೆಜಿಲ್ ಮೂಗು ತೂರಿಸಿ ಎಲ್ಲಾ ಕಡೆ ತನ್ನ ಆಧಿಪತ್ಯ ಇಟ್ಕೊಂಡು ತಾನು ಹೇಳದಂಗೆ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಆ ದೇಶದಕ್ಕೆ ಒಂದು ಏನಾದ್ರೂ ಆಪಾದನೆ ಕಟ್ಟಿ ಮೀಡಿಯಾ ಮೂಲಕ ಪ್ರಚಾರ ಮಾಡಿ ಆ ದೇಶದ ಒಳಗಡೆ ನುಗ್ಗಿ ಅಲ್ಲಿರೋ ಸಂಪತ್ತನ್ನ ಲೂಟಿ ಹೊಡಿತಾರೆ. ಇದು ಅಮೆರಿಕದ ರಾಜಕೀಯ ನೀತಿ. ನೆಕ್ಸ್ಟ್ ಈಗ ತಗೊಂಡ್ರೆ ಅದೇ ಸಂದರ್ಭದಲ್ಲಿ ವಿಯೆಟ್ನಾಂ ಮತ್ತೆ ನಾರ್ತ್ ಕೊರಿಯಾ ಮೇಲೆ ಅವರು ಮಿಲಿಟರಿ ಅಧಿಪತ್ಯ ಮಾಡೋದಕ್ಕೆ ಯುದ್ಧ ಡಿಕ್ಲೇರ್ ಮಾಡೋರು. ಅಲ್ಲಿರುವಂತಹ ನೈಸರ್ಗಿಕ ಸಂಪತ್ತು ಎಲ್ಲದನ್ನು ಕೂಡ ಲೂಟಿ ಮಾಡೋದಕ್ಕೆ. ಪಾಪ ವಿಯೆಟ್ನಾಂ ಜನತೆ ಅಂದ್ರೆ ಅತ್ಯಂತ ಬಡ ರಾಷ್ಟ್ರ, ಇವ್ರ ಹತ್ರ ಆರ್ಮ್ಸ್ ಅಮ್ಯುನೈಸೇಷನ್ಸ್ ಎಲ್ಲ ಇದೆ. ಆದ್ರೂ ಕೂಡ ವಿಯೆಟ್ನಾಂನ 10 ವರ್ಷದಿಂದ 80 ವರ್ಷದವರೆಗೂ ಕೂಡ ಎಲ್ಲರೂ ಹೋರಾಟ ಮಾಡಿದ್ರು. ಹೋರಾಟ ಮಾಡಿ ಅಮೆರಿಕನ ಸೋಲಿಸಿದ್ರು. ಸೊ ಹಾಗೇನೆ ನಾರ್ತ್ ಕೊರಿಯಾದಲ್ಲೂ ಕೂಡ ಕಿಮ್ ಇಲ್ ಸಂಗ್ ಅಂತ ಕೇಳ್ತೀವಿ. ಆಮೇಲೆ ಕಿಮ್ ಇಲ್ ಸಂಗ್ 1 ಬಂದ್ರು. ನೆಕ್ಸ್ಟ್ ಈಗ ಅವ್ರ ಮಗ ಜಾಂಗ್ ಉನ್ ಇದ್ದಾರೆ ಇವತ್ತು. ಸೊ ಆ ದೇಶಗಳು ಕೂಡ ಅಮೆರಿಕ ಅಧಿಪತ್ಯ ವಿರುದ್ಧ ಸತತವಾಗಿ ಹೋರಾಟ ಮಾಡ್ತವೆ. ಸೊ ಇದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ನಾವು ನೋಡಿದ್ರೆ ಇತಿಹಾಸದಲ್ಲಿ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಆಗಿದೆ. ಸೊ ಕೇಳಿದ್ರೆ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ಮೂಟೆ ನಲ್ಲಿ ಹಣ ಇಟ್ಕೊಂಡು ಹೋದ್ರೆ 1 ಪೌಂಡು ಬ್ರೆಡ್ ತಗೊಂಡ್ಬರ್ಬೇಕು ಅಷ್ಟೇ ಇದ್ದದ್ದು. ಅಂತಹ ದುಸ್ಥಿತಿಗೆ ಹೋಗ್ಬಿಟ್ಟಿತ್ತು ಸಮಾಜ. ಸೊ ಹಾಗೇನೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಜರ್ಮನಿ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಹಿಟ್ಲರ್ ಯುದ್ಧನ ಡಿಕ್ಲೇರ್ ಮಾಡ್ತಾನೆ. ಸೊ ಸ್ನೇಹಿತರೆ, ಇಲ್ಲಿ ಅಮೆರಿಕ ಬಿಟ್ಬಿಡಿ, ಬಟ್ ಇಲ್ಲಿ ಬೇರೆ ಬೇರೆ ದೇಶಗಳು ಮೊದಲನೇ ಮಹಾಯುದ್ಧದಲ್ಲಿದೆ, 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಇದೆ. ಏನ್ ಕಾರಣ ಇದಕ್ಕೆ? ಏನಂತ ಹೇಳ್ತಾರೆ ಅವರು ಕಾರಣ? ಜರ್ಮನ್ ರೇಸ್ ಇಸ್ ದ ಸುಪೀರಿಯರ್ ರೇಸ್, ಶ್ರೇಷ್ಠವಾದಂತಹ ಜನಾಂಗ, ನಾವು ಇಡೀ ಜಗತ್ತನ್ನ ಆಳ್ಬೇಕು. ಸೊ ಅದಕ್ಕಾಗಿ ಫ್ರಾನ್ಸ್, ಇಂಗ್ಲೆಂಡ್ ಎಲ್ಲರ ಮೇಲೆ ಯುದ್ಧ ಮಾಡ್ತಾರೆ. ಸೊ ಕೊನೆಗೆ ಸೋವಿಯತ್ ಯೂನಿಯನ್ಗೆ ಸರೆಂಡರ್ ಆಗ್ತಾರೆ, ಡಿಫೀಟ್ ಆಗ್ತಾರೆ. ಸೊ ಅದಾದ್ಮೇಲೆ ಸ್ಟಾಲಿನ್ ಎಲ್ಲಾ ಕಂಟ್ರಿಗಳನ್ನು ಲಿಬರೇಟ್ ಮಾಡ್ತಾರೆ. ಬಲ್ಗೇರಿಯಾ,
ಹಂಗೇರಿ, ಜೆಕೋಸ್ಲೋವಿಯಾ, ಯುಗೋಸ್ಲೋವಿಯಾ, ಪೋಲ್ಯಾಂಡ್, ಈ ತರ ಕಂಟ್ರಿ. ಸೊ ಸೋವಿಯತ್ ಯೂನಿಯನ್ ದೇಶಗಳನ್ನ ಅಟ್ಯಾಕ್ ಮಾಡಿರ್ಲಿಲ್ಲ, ಭಯ ಇತ್ತು ಸೋವಿಯತ್ ಯೂನಿಯನ್. ಸೊ 1945ರಲ್ಲಿ ಮುಖ್ಯವಾಗಿ ಹಿಟ್ಲರ್ ಯಹೂದಿಗಳ ಮೇಲೆ ದಾಳಿ ಮಾಡಿದ್ಮೇಲೆ ಅಲ್ಲಿ ಯಹೂದಿಗಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ಪ್ಯಾಲೆಸ್ಟೀನಿಯನ್ ನೆಲದಲ್ಲಿ ಇವರು ಒತ್ತಾಯಪೂರ್ವವಾಗಿ ಇಸ್ರೇಲ್ ಅಂತ ಹೇಳಿ ಸ್ಥಾಪಿಸಿದ್ರು. ಏನಕ್ಕೆ ಸ್ಥಾಪಿಸಿದ್ರು? ಯಾಕೆಂದ್ರೆ ಮಧ್ಯಪ್ರಾಚ್ಯದಲ್ಲಿ ಈ ಒಂದು ತನ್ನ ಆರ್ಮಿ ನೆಲೆನ ಇಡೋದಕ್ಕೆ, ಅದರ ಮೂಲಕ ಯುರೋಪ್, ಏಷ್ಯಾ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕ ಇಸ್ರೇಲ್ ನಲ್ಲಿ ತನ್ನ ಆರ್ಮಿನ ಸ್ಥಾಪಿಸ್ತು. ಇಷ್ಟಾದ್ರೂ ಕೂಡ ಅವರು ಅರಬಿಕ್ ರಾಷ್ಟ್ರಗಳನ್ನ ಮೇಲೆ ದಾಳಿ ಮಾಡಿರ್ಲಿಲ್ಲ, ದಾಳಿ ಮಾಡೋ ಧೈರ್ಯ ಇರಲಿಲ್ಲ ಅವ್ರಿಗೆ. ಆದ್ರೆ 1981ರ ನಂತರ ಹಲವು ಕಾರಣದಿಂದ ಸೋವಿಯತ್ ಪತನ ಆದ್ಮೇಲೆ ಅವರು ಇರಾಕ್ ಮೇಲೆ ದಾಳಿ ಮಾಡಿದ್ರು. ಯಾಕೆ ಇರಾಕ್ ಮೇಲೆ ದಾಳಿ ಮಾಡಿದ್ರು? ಯಾಕೆ ಅಂತ ಹೇಳಿದ್ರೆ ಸದ್ದಾಂ ಹುಸೇನ್ ಹೇಳಿದ್ರು, ಇನ್ನು ಮುಂದೆ ನಾವು ಕಚ್ಚಾ ತೈಲನ ಅವರವರ ಕರೆನ್ಸಿ, ಆ ದೇಶದ ಕರೆನ್ಸಿಗೆ ಮಾರ್ತೀವಿ, ಡಾಲರ್ ಮೂಲಕ ಮಾರಲ್ಲ. ಇದು ಅಮೆರಿಕಾಗೆ ಸಿಟ್ಟು ಬಂತು. ಯಾಕೆ ಅಂದ್ರೆ ಡಾಲರ್ನ, ಕಚ್ಚಾ ತೈಲದ ಮೇಲೆ ಡಾಲರ್ನ ಅಧಿಪತ್ಯ ಸ್ಥಾಪಿಸಿರೋದು ಅಮೆರಿಕ. ಅವ್ರು ಉತ್ಪಾದನೆ ಮಾಡ್ತಾರ? ಇಲ್ಲ. ಅವ್ರು ಕೆಲಸ ಮಾಡ್ತಾರ? ಇಲ್ಲ. ಆದ್ರೆ ಕಚ್ಚಾ ತೈಲ ಯಾರ್ಯಾರು ಉತ್ಪಾದನೆ ಮಾಡ್ತಾರೆ ಅದ್ರ ರೇಟ್ ಫಿಕ್ಸ್ ಮಾಡೋರು ಇವ್ರು. ಇದಕ್ಕೆ ಸಿಟ್ಟು ಬಂತು ಸದ್ದಾಂ ಹುಸೇನ್. ಆದ್ರಿಂದ ನಮ್ಮ ದಿನಾರಲ್ಲೇ ನಾವು ಸೇಲ್ ಮಾಡ್ತೀವಿ ಆಯಾ ಕರೆನ್ಸಿಗೆ. ಸೊ ಅದಕ್ಕೋಸ್ಕರ ಅಮೆರಿಕ ಅವನು ಸಾಮೂಹಿಕ ವಿನಾಶ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದಾನೆ, ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇಟ್ಕೊಂಡಿದ್ದಾನೆ. ಸೊ ಆದ್ರಿಂದ ಅಟಾಮಿಕ್ ಎನರ್ಜಿ ಇನ್ಸ್ಪೆಕ್ಟರ್ಗಳಿಗೆ ಅದಕ್ಕೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಒತ್ತಡ ಏನು. ನನಗೇನು ವಿಧಿ ಇಲ್ಲದೆ ಸದ್ದಾಂ ಹುಸೇನ್ ಕೊಡ್ತಾರೆ. ಆ ಇನ್ಸ್ಪೆಕ್ಟರ್ಗಳು ಬಂದದ್ದು ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆ ಅಂತ ಚೆಕ್ ಮಾಡಕ್ಕಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಿತ್ತು ಅಲ್ಲಿ ಯಾವ ನ್ಯೂಕ್ಲಿಯರ್ ರಿಯಾಕ್ಟರ್ ಇಲ್ಲ ಅಂತ. ಅವರು ಬಂದಿದ್ದೇನಕ್ಕೆ ಅಂದ್ರೆ ಎಲ್ಲಿ ವಾಸ ಮಾಡ್ತಾನೆ, ಯಾವುದು ಇಂಪಾರ್ಟೆಂಟ್ ಪ್ಲೇಸ್ಗಳು, ಎಲ್ಲಿಂದ ಎಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ, ಇದನ್ನ ತಗೊಂಡೋಗ್ಬಿಟ್ಟು ಕೊಡ್ತಾರೆ. ಕೊಟ್ಟ ಮೇಲೆ UN ಸ್ಯಾಂಕ್ಷನ್ ಇಲ್ಲದೆ ನೇರವಾಗಿ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಸದ್ದಾಂ ಹುಸೇನ್ ನೇಣಿಗೇರಿಸ್ತಾರೆ. ತದನಂತರ ಲಿಬಿಯಾ ಗಡಾಫಿ ಅವರು ಟೆರರಿಸಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾವುದೋ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗುತ್ತೆ, ಅದರಲ್ಲಿ ಟೆರರಿಸ್ಟ್ ಇದ್ರು. ಆ ಒಂದು ಇದ್ರ ಮೇಲೆ, ಲಿಬಿಯಾ ಮೇಲೆ, ಆಕ್ಚುಲಿ ಲಿಬಿಯಾದಲ್ಲಿ ಆಸ್ಪತ್ರೆ, ಶಿಕ್ಷಣ ಇನ್ನಿತರ ಎಲ್ಲ ಸೌಲಭ್ಯಗಳು ಫ್ರೀ ಆಗಿ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಹೌಸಿಂಗ್ ಕೊಟ್ಟಿದ್ರು, ಫ್ರೀ ಆದ ಹೌಸಿಂಗ್. ಅಷ್ಟೇ ಅಲ್ಲ, ಹೊಸದಾಗಿ ಮದುವೆ ಆದ್ರೆ ಯಾರಾದ್ರೂ ಅವ್ರಿಗೆ, ಅವರು ಹೊಸದಾಗಿ ಮದುವೆ ಆಗಿದ್ದಾರೆ, ಅವ್ರ ಹತ್ರ ಏನಿರಲ್ಲ ಅಂತ ಹೇಳಿ ಪಾತ್ರೆ ಪಗಡ ಏನೇನ್ ಬೇಕು ಅದನ್ನೆಲ್ಲ ಮಾಡೋಷ್ಟು ಇತ್ತು. ಅಷ್ಟು ಇದ್ದಂತಹ ಸರ್ಕಾರ. ಸೊ ಗಡಾಫಿ ಮೇಲೆ ಈ ಟೆರರಿಸಂ ಇದನ್ನ ಹೇಳಿ ಇದು ಮಾಡೋದು. ಅದಕ್ಕಿಂತ ಮುಖ್ಯವಾಗಿ ಗಡಾಫಿ ಕರೆ ಕೊಟ್ಟಿದ್ರು ಏನಂದ್ರೆ, ವರ್ಲ್ಡ್ ಬ್ಯಾಂಕ್ ಏನಿದೆ ಇದು ಇಡೀ ಜಗತ್ತನ್ನ ದೋಚ್ತಾ ಇದೆ. ಆದ್ರಿಂದ ನಾವು ಬಡ ದೇಶಗಳಿಗೆ, ಬೆಳವಣಿಗೆ ಆಗ್ತಾ ಇರೋಂಥ ದೇಶಗಳಿಗೆ ಅತ್ಯಂತ ಕಡಿಮೆ ಬಡ್ಡಿನಲ್ಲಿ ಅಥವಾ ಯಾವುದೇ ರೀತಿ ಬಡ್ಡಿ ಇಲ್ಲದೆ ಸಾಲ ಕೊಡಬೇಕು ಅಂತ ಹೇಳಿ ಅವರು ಒಂದು ಸೆಂಟ್ರಲ್ ಬ್ಯಾಂಕ್ ಅನ್ನು ಓಪನ್ ಮಾಡಿದ್ರು.
ಸಾಕಷ್ಟು ಗೋಲ್ಡ್ ಅನ್ನ ರಿಸರ್ವ್ ಮಾಡಿತ್ತು. ಇದರಿಂದ ಫ್ರಾನ್ಸ್ ಮತ್ತೆ ಅಮೆರಿಕ ಸಿಕ್ಕಾಪಟ್ಟೆ ಸಿಟ್ಟು ಬಂತ. ಅಂದ್ರೆ ನಮಗ್ ಸೆಡ್ ಹೊಡೆದು ನಿಂತ್ಕೋತೀರಿ ಅಂತ ಹೇಳಿ ಫ್ರಾನ್ಸ್ ಮೂಲಕ ಗಡಾಫಿ ಮೇಲೆ ದಾಳಿ ಮಾಡಿ ಕೊಂದಾದ. ಅದೇ ರೀತಿ ನೆಕ್ಸ್ಟ್ ಸಿರಿಯಾ, ಅಸಾದ್ ಅವ್ರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ರು. ಅವರು ಮತ್ತೆ ಅವರ ಹೆಂಡತಿ ರಷ್ಯಾದಲ್ಲಿ ಹೋಗಿ ಇದನ್ನ ತಗೊಂಡಿದ್ದಾರೆ, ರಕ್ಷಣೆ ತಗೊಂಡಿದ್ದಾರೆ. ಈಗ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸೊ ಇದು ಹಿಸ್ಟ್ರಿ ಆಫ್ ಅಮೆರಿಕಾ. ಎಂತಹ ರಾಕ್ಷಸರು, ಮಾನವೀಯ ಮೌಲ್ಯ ಇದ್ದೇ ಇರೋರು, ಬಟ್ ಜಗತ್ತಿಗೆ ಬೋಧಿಸ್ತಾರೆ ಲಾರ್ಜೆಸ್ಟ್ ಡೆಮೋಕ್ರಸಿ, ಬಿಗ್ಗೆಸ್ಟ್ ಡೆಮೋಕ್ರಸಿ ಅಂತ. ಇದನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ನೋಡಿದ್ರೆ ಇವತ್ತಿನ ದಿನ ಈ ಯುದ್ಧಗಳು ಎಲ್ಲ ಮುಗಿದ ಮೇಲೆ ಆ ದೇಶದಲ್ಲಿ ತನ್ನ ಅಧಿಪತ್ಯನ ಸ್ಥಾಪಿಸಿದ್ದಾರೆ. ಇರಾಕಲ್ಲಾಗ್ಲಿ ಅಥವಾ ಲಿಬಿಯಾದಲ್ಲಾಗ್ಲಿ ಇವತ್ತು ಅವರ ಅಧಿಪತ್ಯನ ಸ್ಥಾಪಿಸಿ ಮುಂದುವರಿತಾ ಇದ್ದಾರೆ. ಸೊ ಇಲ್ಲಿ ಸ್ನೇಹಿತರೆ, ನಮಗೆ ಮುಖ್ಯವಾಗಿ ಬೇಕಾಗಿರುವಂತ ಅಂಶ ಅಂತ ಹೇಳಿದ್ರೆ, ಈ ಒಂದು ಸರ್ಕಾರ ಯಾವ ರೀತಿ ಅಂದ್ರೆ, ಅಮೆರಿಕನ್ ಸರ್ಕಾರ ಪೆಂಟಗಾನ್ ಅಂದ್ರೆ ಇಂಡಸ್ಟ್ರಿಯಲ್ ಬ್ಯೂರೋಕ್ರೆಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅವರೇ ನಿರ್ಧಾರ ಮಾಡೋದು, ಟ್ರಂಪ್ ಅಲ್ಲ ನಿರ್ಧಾರ ಮಾಡೋದು, ಅವರಿಬ್ರು ನಿರ್ಧಾರ ಮಾಡೋದು. ಒಂದು ಸಾರಿ ಸೋವಿಯತ್ ಪತನ ಆದ್ಮೇಲೆ, ಈಗಾಗ್ಲೇ ಹೇಳಿದೆ ಇರಾಕ್ ಮತ್ತೆ ಲಿಬಿಯಾದ ಮಾಡಿದ್ರು ಅಂತ, ತದನಂತರ ಅವ್ರಿಗೆ ಒಬ್ರು ಶತ್ರು ಬೇಕಾಗಿತ್ತು, ಯಾರ ಮೇಲಾದ್ರೂ ಗೂಬೆ ಕುಡಿಸ್ಬೇಕಲ್ಲ ಜಾಗತಿಕವಾಗಿ. ಆದ್ರಿಂದ ಇಸ್ಲಾಂ ಟೆರರಿಸಂ ಅಂತ ಶುರು ಮಾಡೋದು. ಎಲ್ಲಾ ಕಡೆ ಇಸ್ಲಾಂ ಟೆರರಿಸಂ ಇಂದ ಈ ತರ ಆಗ್ತಾ ಇದೆ. ಬಟ್ ಇನ್ ಫ್ಯಾಕ್ಟ್ ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ತಾಲಿಬಾನ್ ಸೃಷ್ಟಿ ಮಾಡಿದ್ದವರೇ ಅವರು. ಸೊ 3 ಕ್ಯಾಂಪ್ಗಳಿಗೆ ಹಣ ಕೊಟ್ಟು ಮಾಡಿದ್ರು. ಅಫ್ಘಾನಿಸ್ತಾನ್ ನಲ್ಲಿ ರಷ್ಯಾ ಮಾಡಿದ್ದ, ಅದು ಸರಿಯಲ್ಲ, ರಷ್ಯಾದ ಕ್ರಮ, ಅದು ಒಪ್ಕೊಳ್ಳೋದು. ಆದ್ರೆ ಅವ್ರನ್ನ ಓಡಿಸೋದಕ್ಕೆ ಅಂತ ಹೇಳಿ ಇವರು ತಾಲಿಬಾನ್ ಸೃಷ್ಟಿ ಮಾಡಿದ್ದಾರೆ. ಇವರು ಪಬ್ಲಿಕ್ ಅಲ್ಲಿ ತಾಲಿಬಾನ್ ಟೆರರಿಸ್ಟ್ ಅಂತಾರೆ, ಅವ್ರು ಸೃಷ್ಟಿ ಮಾಡಿದ್ದೇ ಅಮೆರಿಕ. ಸೊ ಆದ್ರಿಂದ ಇಲ್ಲಿ ಇಡೀ ಜಗತ್ತಿನಾದ್ಯಂತ ಅಮೆರಿಕ ತನ್ನ ಮಾರುಕಟ್ಟೆ ವಿಸ್ತರಿಸೋದಕ್ಕೆ, ಅಲ್ಲಿರುವಂತಹ ಖನಿಜ ಸಂಪತ್ತನ್ನ ಲೂಟಿ ಹೊಡೆಯೋದಕ್ಕೆ ಇವತ್ತು ಒಂದಲ್ಲ ಒಂದು ಕಾರಣದಿಂದ, ಈಗಾಗಲೇ ಹೇಳದಂತಹ ರಾಷ್ಟ್ರಗಳಲ್ಲಿ ಒಂದಲ್ಲ ಒಂದು ಕಾರಣಗಳಿಂದ ಗೂಬೆ ಕೂಡಿಸಿ ಆ ರಾಷ್ಟ್ರದ ಮೇಲೆ ಅವ್ರದೇ ಮೀಡಿಯಾ ಇರುತ್ತೆ, ಹೇಳ್ಬಿಟ್ಟು ಇಡೀ ಜಗತ್ತಿಗೆ ಕನ್ವಿನ್ಸ್ ಮಾಡೋ ತರ ಮಾಡಿ ನಾವ್ ಯಾತಕ್ ಮಾಡ್ತಾ ಇದೀವಿ ಅಂತ ಸಮರ್ಥನೆ ಮಾಡ್ಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇಂಡಿಯಾ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಬರುತ್ತೆ. ನಾವ್ ಯಾಕೆ ವಿರೋಧಿಸ್ಬೇಕು? ಸ್ನೇಹಿತರೆ, ಇಂಡಿಯಾ ಕೂಡ ಆಕ್ಚುಲಿ ನೀವು ತಗೊಂಡ್ರೆ ಒಂದು ಸಾಮ್ರಾಜ್ಯಶಾಹಿ ದೇಶವಾಗಿದೆ ಇವತ್ತು. ಸೊ ಅವರು ಮುಖ್ಯವಾಗಿ ವೆನಿಜುಲಾದಲ್ಲಿ ONGC ಇದೆ, ಓವೆಲ್ ಅನ್ನೋ ಕಂಪನಿ ಇಂಡಿಯಾದಿದೆ. ಅವರು ಇಂಡಿಯಾಕ್ಕೆ 4,000 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಅದು ಏನಾದ್ರೂ ಆಗ್ಲಿ, ಆದ್ರೆ ಒಂದು ಅಲಿಪ್ತ ಚಳುವಳಿನಲ್ಲಿ ಇದ್ದಂತಹ ಭಾರತ, ನಾವು ಅಮೆರಿಕಕ್ಕೂ ಸೇರಲ್ಲ, ಸೋಷಿಯಲಿಸ್ಟ್ ಕಂಟ್ರಿ ರಷ್ಯಾಕ್ಕೂ ಸೇರಲ್ಲ, USSRಗೆ ನಾವು ಅಲಿಪ್ತ ಚಳುವಳಿ ನೀತಿ ಇದ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಅವರು ಇವತ್ತೇನ್ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳ ಮೇಲೆ ಅವರು ಅಧಿಪತ್ಯ ಸ್ಥಾಪಿಸೋದಕ್ಕೆ ಶುರು ಮಾಡಿದಾರ ಆಲ್ರೆಡಿ. ನೇಪಾಳ, ಹಾಗೇನೆ ಬಾಂಗ್ಲಾದೇಶ್, ಬರ್ಮಾ, ಶ್ರೀಲಂಕಾ. ಹಿಂದೆ ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ, ಜಾಗತಿಕ ಮಾರುಕಟ್ಟೆನಲ್ಲಿ
ಈ ಒಂದು ಶ್ರೀಲಂಕಾದ ಟೀ ಉತ್ಕೃಷ್ಟವಾದಂತ ಟೀ ಇತ್ತಲ್ಲಿ. ಆವಾಗ ಇಂಡಿಯಾ ಟಾಟಾ ಟೀ ಅದಕ್ಕೆ ಕಾಂಪೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಅದಕ್ಕೆ ಏನಾದ್ರು ಮಾಡಿ ಡಿಸ್ಟರ್ಬ್ ಮಾಡ್ಬೇಕಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದಾಗ ಅಲ್ಲಿ ಟೀ ಎಸ್ಟೇಟ್ಗೆ 300 ವರ್ಷಗಳ ಹಿಂದೆ ಬ್ರಿಟಿಷರ್ಸ್ ಇದ್ದಾಗ ತಮಿಳುನಾಡಿಂದ ಹೋಗಿದ್ದಂತಹ ಜಾಫ್ನಾ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ದಂತ ತಮಿಳಿನ ಅಲ್ಲಿರುವಂತ ನಾಯಕರನ್ನ ಕರೆಸ್ಕೊತಾರೆ. ಮಧ್ಯಪ್ರದೇಶಲ್ಲಿ 4 ಸಂಘಟನೆಗಳಿಗೆ ಟ್ರೈನಿಂಗ್ ಕೊಡ್ತಾರೆ. LTTE, ಹೀರೋಸ್, ಫ್ಲಾಟ್, ಇನ್ಯಾವುದೋ ಒಂದು ಸಂಘಟನೆ. ಸೊ ಅವರು ವಾಪಸ್ ಶ್ರೀಲಂಕಾಗ ಹೋಗಿ ಸತತವಾಗಿ ಶ್ರೀಲಂಕಾ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ರೀತಿ ಈಳಂ ಬೇಕು, ನಮ್ಗೆ ಸಪರೇಟ್ ರಾಷ್ಟ್ರ ಆಗ್ಬೇಕು, ಅದು ಇದು ಅಂತ ಹೇಳಿ ಹೋರಾಟಗಳನ್ನ ಬೆಳೆಸೋದು, ಡಿಸ್ಟರ್ಬ್ ಮಾಡೋದು ಎಲ್ಲ ಮಾಡೋದು. ಸೊ ಇದರಿಂದ ಜಾಗತಿಕವಾಗಿ ಶ್ರೀಲಂಕಾ ಟೀ ಇಂಡಸ್ಟ್ರಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಅವಾಗ ಇದ್ದಂತ ಜಯವರ್ಧನೆ ಜಾರ್ಜ್ ಬುಷ್ ಹತ್ರ ಹೋಗಿ ಕೇಳ್ತಾನೆ, ರೇಗನ್ ಅಥವಾ ಬುಷ್ ಇಬ್ಬರಲ್ಲೊಬ್ರು. ಸೊ ಅವ್ರು ಹೇಳ್ತಾರೆ, ಇಲ್ಲ ದೊಡ್ಡಣ್ಣ ಅಲ್ಲೇ ಇದ್ದಾರೆ ಇಂಡಿಯಾ, ಅವ್ರ ಹತ್ರನೇ ಹೋಗಿ ಸೆಟ್ಲ್ ಮಾಡ್ಕೊಳ್ಳಿ. ಸೊ ಅವಾಗ ರಾಜೀವ್ ಗಾಂಧಿ ಇರ್ತಾರೆ. ಜಯವರ್ಧನೆ ಬಂದು ಈ ಒಂದು ಟೀ ಬಿಸ್ನೆಸ್ ನ ಸೆಟಲ್ ಮಾಡಿದ್ಮೇಲೆ ಆವಾಗ ರಾಜೀವ್ ಗಾಂಧಿ IPK ಫೋರ್ಸಸ್ ನ ಕಳಿಸ್ತಾರೆ, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್. ಈಗ ಇಷ್ಟೊಂದು ಹೆಂಡ ಕುಡಿಸಿ ಇಷ್ಟೊಂದು ಮತ್ತು ಬರೆಸಿದ್ಮೇಲೆ ಈಗ ಅವ್ರಿಗೆ ಹೋರಾಟ ಕೈ ಬಿಟ್ಬಿಡಿ ಅಂದ್ರೆ ಬಿಡ್ತಾರ? ಖಂಡಿತ ಬಿಡಲ್ಲ. ಅಷ್ಟೇ ಅಲ್ಲ, ನಮ್ಮ ದೇಶದ ಸೈನ್ಯನ ನಮ್ಮ ವಿರುದ್ಧನೇ ಕಳಿಸಿದರು ಅಂತ ಹೇಳಿ ಸೈನ್ಯದ ವಿರುದ್ಧ ಚೆನ್ನಾಗಿ ಹೋರಾಟ ಮಾಡಿ ಎಷ್ಟೋ ಜನ ಸತ್ತೋಗ್ತಾರೆ. ಆಮೇಲೆ ಅದು ತಮಿಳ್ನಾಡಲ್ಲಿ ಎಲ್ಲ ಕಡೆ ಗಲಾಟೆ ಆಗುತ್ತೆ. IPKF ನ ವಾಪಸ್ ಕರೆಸ್ಕೊಂಡ್ಬಿಡುತ್ತೆ. ಸೊ ಆಮೇಲೆ ಮುಖ್ಯವಾಗಿ ಒಂದು ಸಂಘಟನೆ ಉಳ್ಕೊಂಡಿರುತ್ತೆ, LTTE, ಲಿಬರೇಷನ್ ಆಫ್ ಟೈಗರ್ಸ್ ಆಫ್ ತಮಿಳೀಳಂ ಉಳ್ಕೊಂಡಿರುತ್ತೆ. ಸೊ ಅವನನ್ನ ಮುಗಿಸೋದಕ್ಕೆ ಕೊನೆಗೆ ಇಂಡಿಯಾ ಶ್ರೀಲಂಕಾ ಮೂಲಕ ಆರ್ಮಿ ಸಪೋರ್ಟ್ ಕೊಟ್ಟು ಎಲ್ಲ ಮಾಡಿ ಒಂದು 5 ಡೇ ಪ್ರಭಾಕರ್ನ ಮುಗಿಸ್ತಾರೆ. ಸೊ ದಿಸ್ ಇಸ್ ದ ಹಿಸ್ಟರಿ ಆಫ್ ಇಂಡಿಯಾ. ಸೊ ಇಂಡಿಯಾ ಕೂಡ ಒಂದು ಸಾಮ್ರಾಜ್ಯಶಾಹಿ ದೇಶ. ಆದ್ರೆ ಈಗ ಜಾಗತಿಕ ಪರಿಸ್ಥಿತಿ ಏನಾಗಿದೆ, ಯಾಕೆ ವೆನಿಜುಲಾ ಮೇಲೆ ಈ ತರ ಮಾಡಿದ್ರು? ಅಲ್ಲಿ ನೀವು ನೋಡಿದ್ರೆ ಜಾಗತಿಕವಾಗಿ ಇವತ್ತು ಬಂಡವಾಳಶಾಹಿ ಪದ್ಧತಿನಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗ್ತಾ ಇದೆ, ಇಳಿತಾ ಇದೆ. ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಸೊ ಮೊನ್ನೆ ಯುರೋಪ್ ಅಲ್ಲಿ ಗಲಾಟೆ ಆಯ್ತು, ಇಂಗ್ಲೆಂಡ್ ಅಲ್ಲಿ ಗಲಾಟೆ ಆಯ್ತು. ಸೊ ಅಲ್ಲಿ ರೈತರು ದೊಡ್ಡ ದೊಡ್ಡ ಟ್ರಾಕ್ಟರ್ಗಳು ತಂದು ಮುತ್ತಿಗೆ ಹಾಕಿದ್ರು. ಯಾಕೆಂದ್ರೆ ಮೊರಾಕೋಸ್ ಅಂತ ಒಂದು ಅಗ್ರಿಮೆಂಟ್ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಜೊತೆ ಮಾಡ್ಕೊಂಡ್ರೆ ಅಲ್ಲಿರುವಂತಹ ವಸ್ತುಗಳು ಯುರೋಪ್ ಬೀಳುತ್ತೆ ಚೀಪ್ ರೇಟ್ ಅಲ್ಲಿ, ಆವಾಗ ನಾವು ಮಾರಾಟ ಮಾಡಕ್ಕಾಗಲ್ಲ ಅಂತ ಹೇಳಿ ಗಲಾಟೆ ಮಾಡುದು. ಸೊ ಈ ರೀತಿ ಜಾಗತಿಕವಾಗಿ ಇವತ್ತು ಏನಾಗ್ತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಅತಿ ಪ್ರಸರಣ ಜಾಸ್ತಿ ಆಗ್ತಾ ಇದೆ. ಸರ್ಕಾರಗಳು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಮೂಲ ಕಾರಣ ಏನು? ಬಂಡವಾಳಶಾಹಿ ವ್ಯವಸ್ಥೆ. ಸೊ ಕಾಮ್ರೇಡ್ ಲೆನಿನ್ ಏನ್ ಹೇಳಿದ್ರು, ಇಂಪೀರಿಯಲಿಸಮ್ ಇಸ್ ದ ಹೈಯೆಸ್ಟ್ ಸ್ಟೇಜ್ ಆಫ್ ಕ್ಯಾಪಿಟಲಿಸಮ್. ಅಂದ್ರೆ ಕ್ಯಾಪಿಟಲಿಸಮ್ ವೆನ್ ಇಟ್ ರೀಚಸ್ ಮೊನೋಪಲಿ ಸ್ಟೇಜ್, ಆವಾಗ ಅದು ಕ್ಯಾಪಿಟಲ್ ಚೇಸಸ್ ಅರೌಂಡ್ ದ ವರ್ಲ್ಡ್. ಅಂದ್ರೆ ಎಲ್ಲಿ ಅವರು ಬಂಡವಾಳ ಹೂಡಕ್ ಸಾಧ್ಯ ಅನ್ನೋದು ಇಡೀ ಜಗತ್ನಾದ್ಯಂತ ಓಡಾಡುತ್ತೆ. ಈಗ ಓಡಾಡಿ ಈಗ ಹೂಡಿಕೆ ಮಾಡೋದಕ್ಕೆ ಜಾಗ ಇಲ್ಲ. ಯಾಕಂದ್ರೆ ಎಲ್ಲಾ ಬಂಡವಾಳಿಗರು ಎಲ್ಲಾ ದೇಶದವರು ಲೂಟಿ ಮಾಡೋ ಆಗೋಗಿದೆ. ಈಗ ಬಂಡವಾಳ ಕೂತಿದೆ, ಹೂಡಿಕೆ ಮಾಡೋದಕ್ಕೆ ಜಾಗ ಇಲ್ಲ. ಸೊ ಆದ್ರಿಂದನೇ ಈಗ ಇಂತಹ ಪರಿಸ್ಥಿತಿನಲ್ಲಿ ಬ್ರಿಕ್ಸ್ ಅನ್ನ ಸ್ಥಾಪಿಸಿದ್ರು. ಅಂದ್ರೆ ಅಮೆರಿಕನ್ ಡಾಲರ್ ಇಪ್ಪತ್ತನ ಕೊನೆಗೊಳಿಸೋದಕ್ಕೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಸೇರಿ ಒಂದು ಫೋರಂ ನ ರಚಿಸ್ಕೊಂಡ್ರು, ಬ್ರಿಕ್ಸ್ ಅಂತ.
ಇದ್ರ ಮೂಲಕ ಅಮೆರಿಕನ್ ಡಾಲರ್ ಅಧಿಪತ್ಯಕ್ಕೆ ಕೊನೆ ಹಾಕ್ಬೇಕು. ಈಗ ಇವರೇನ್ ಕಮ್ಯುನಿಸ್ಟ್ ಇವರು? ಅವರು ಕಮ್ಯುನಿಸ್ಟ್ ಅಲ್ಲ. ರಷ್ಯಾ ಕೂಡ 1991 ಈ ಒಂದು ಕ್ರಾಂತಿ ಅಂದ್ರೆ ರಿವಿಷನಿಸ್ಟ್ ಇಂದ ಕೌಂಟರ್ ರೆವಲ್ಯೂಷನ್ ಆಗಿ ಅಲ್ಲಿ ಬಂಡವಾಳಶಾಹಿ ಪದ್ಧತಿ ಬಂದಿದೆ. ಹಾಗೇನೆ ಚೈನಾ ಕೂಡ ತನ್ನ ಸಂವಿಧಾನದಲ್ಲಿ ಈ ಒಂದು ಖಾಸಗಿ ಆಸ್ತಿಗೆ ಅವಕಾಶ ಮಾಡಿಕೊಟ್ಟು ಅವರು ಕೂಡ ಹೆಸರಿಗೆ ಕಮ್ಯುನಿಸ್ಟ್ ಆಗಿದ್ದಾರೆ. ಆದ್ರೆ ಸ್ಟೇಟ್ ಅಂಡ್ ಪಾರ್ಟಿ ಕಂಪ್ಲೀಟ್ಲಿ ರಿವಿಷನಿಸ್ಟ್ ಆಗೋಗಿದೆ. ಆದ್ರೆ ಈ ಅವಧಿನಲ್ಲಿ ಅವರಿಬ್ರು ಕೂಡ ಚೆನ್ನಾಗಿ ಮಿಲಿಟರೀಕರಣ ಮಾಡಿ ಅಮೆರಿಕಕ್ಕಿಂತ ಹೆಚ್ಚು ಅಡ್ವಾನ್ಸ್ ಆಗೋಗ್ಬಿಟ್ರು. ಸೊ ಆದ್ರಿಂದ ಅವರು ಅಮೆರಿಕ ಅಧಿಪತ್ಯ ಕೊನೆಗಾಣಿಸ್ಬೇಕು. ಅಮೆರಿಕ ಅಧಿಪತ್ಯ ಕೊನೆಗಾಣಿಸ್ತಾರೆ. ನಿಜ. ಯಾವ ಅಧಿಪತ್ಯ ಸ್ಥಾಪಿಸ್ತಾರ ಅವರು? ಸೊ ಅವರು ಕೂಡ ಇನ್ನೊಂದು ಸಾಮ್ರಾಜ್ಯಶಾಹಿಗಳೇ. ಸೊ ಇಂತಹ ಪರಿಸ್ಥಿತಿನಲ್ಲಿ ಭಾರತ ಇಕ್ಕಟ್ಟಿಗೆ ಸಿಕ್ಕಾಕತ್ತು. ಯಾಕೆಂದ್ರೆ ಮೊನ್ನೆ ಪಾಕಿಸ್ತಾನ ಚೈನಾ ಕೇಳ್ಬಿಟ್ಟು ಒಂದು S-400 ಅಂದ್ರೆ ಸೂಪರ್ ಸಾನಿಕ್ ಜೆಟ್ ಅಂತ ಏನ್ ಹೇಳ್ತೀವಿ ಅಮೆರಿಕದ್ದು, ಸೌಂಡ್ಗಿಂತ ವೇಗವಾಗಿ 1 ಪಟ್ಟು ವೇಗವಾಗಿ ಹೋಗುತ್ತೆ. ಯಾವುದೇ ರೆಡಾರ್ಗೆ ಅದು ಸಿಗೋದಿಲ್ಲ. ಸೊ ಇದನ್ನ ರಷ್ಯಾ ಕಂಡಿಡಿದ್ಮೇಲೆ ಪಾಕಿಸ್ತಾನ ನನಗೂ ಕೊಡಿಸಿ ಅಂತ ಹೇಳಿ ಚೈನಾ ದುಂಬಾಲ್ದು. ಸೊ ಚೈನಾ ರಷ್ಯಾ ಜೊತೆ ಮಾತಾಡ್ಬಿಟ್ಟು ಅವ್ರಿಗೊಂದು S-400 ಕೊಟ್ರು. ಅವ್ರು ಕೊಟ್ಟ ತಕ್ಷಣ ಮೋದಿಗೆ ಭಯ ಆಗೋಯ್ತು. ಯಾಕಂದ್ರೆ ಇಲ್ಲಿ ಏನು ಗೌರಿ ಬ್ರಹ್ಮೋಸ್ ಎಲ್ಲ ಏನ್ ಹೇಳ್ತಾರೆ, ಅವೆಲ್ಲ ಮೇಲಕ್ಕೆ ಹೋಗ್ತವೆ, ಕೆಳಗೆ ಬೀಳ್ತವೆ ಅಷ್ಟೇ. ಸೊ ನಮ್ಮಲ್ಲಿರೋಂಥ ಹೆಲಿಕಾಪ್ಟರ್ಗಳು ಅಥವಾ ಬೇರೆ ಬೇರೆ ಜೆಟ್ಗಳು ಆಯ್ತಾ, ಅವೆಲ್ಲ ಅಮೆರಿಕ ಜಂಕಿಗೆ ಬೀಸಾಕಿರೋದು ಎತ್ಕೊಂಡ್ಬಂದಿದ್ದಾರೆ ಇವ್ರು ಅಷ್ಟೇ. ಸೊ S-400 ಮುಂದೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮೋದಿ ಓಡೋದ್ರು ಪುಟಿನ್ ಹತ್ರ. ಓಡೋಗ್ಬಿಟ್ಟು ದಯವಿಟ್ಟು ನಮಗೊಂದು S-400 ಕೊಡಿ ಅಂತ. ಅದಕ್ಕೆ ಮೋದಿ ಕೇಳಿದ್ರು, ನೀವೇನ್ ನಮ್ ಜೊತೆ ಇರ್ತೀರಾ ಅಮೆರಿಕ ಜೊತೆ ಇರ್ತೀರಾ? ಯಾಕೆಂದ್ರೆ ಮೊದ್ಲಿಂದ ನೋಡಿದ್ರು ಇವ್ರು ಅಮೆರಿಕ ಕಡೆ ಹೋಗೋರು, ರಷ್ಯಾ ಕಡೆ ಹೋಗೋರು. ಅದನ್ನ ಕಾಮ್ರೇಡ್ ಘೋಷ್ ಹೇಳಿದ್ದಾರೆ. ಅಲಿಪ್ತ ನೀತಿ ಅಂತ ಹೇಳಿದ್ರೆ ಮಿಲ್ಕಿಂಗ್ ಫ್ರಮ್ ಬೋತ್ ದ ಕೌಸ್ ಅಂತ ಆಪರ್ಚುನಿಸ್ಟ್. ಸೊ ಈಗ ಪುಟಿನ್ ಹತ್ರ ಹೋದ್ರು. ಅದಕ್ಕೆ ಪುಟಿನ್ ಯಾರ ಕಡೆ ನಿಂತ್ಕೋತೀರ ನೀವು ಅಂತ ಕೇಳಿದ್ರು. ಸೊ ಅಲ್ಲಿ ಇಲ್ಲ ನಿಮ್ ಕಡೆ ಅಂತ. ನಮ್ ಕಡೆ ಅಂತ ಹೇಳಿದ್ರೆ ನೀವು ನಮ್ಮ ಜೊತೆ ಅಗ್ರಿಮೆಂಟ್ಗೆ ಸೈನ್ ಆಗ್ಬೇಕು, ನಮ್ಮಿಂದ ಆಯಿಲ್ನ ಆಮದು ಮಾಡ್ಕೋಬೇಕು, 30% ಇದಕ್ಕೆ ಕಡಿಮೆ ಕೊಡ್ತೀವಿ ನಿಮ್ಗೆ ಆಯಿಲ್, ಆಮದು ಮಾಡ್ಕೋಬೇಕು. ಹಾಗೇನೆ ಹೆಲಿಕಾಪ್ಟರ್ ಅದು ಇದು ಎಲ್ಲ ಕೊಟ್ಟು ಕೆಲವು ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದ್ರು. ಆದ್ರೆ ಈಗ ವೆನಿಜುಲಾ ಮೇಲೆ ದಾಳಿ ಮಾಡಿದಾಗ ಈ ಒಂದು ರಷ್ಯಾ ಆಗ್ಲಿ ಚೈನಾ ಆಗ್ಲಿ ಹೇಳ್ತಾ ಇದ್ದಾರೆ ಮಿಡೋರ್ನ ಬಿಡಬೇಕು ಅಂತ. ಆದ್ರೆ ಇದರಿಂದ ಜನಗಳ ಕಾನ್ಫಿಡೆನ್ಸ್ ಬರಲ್ಲ ಬರೀ ಹೇಳೋದ್ರಿಂದ, ಅಥವಾ ಆರ್ಥಿಕವಾಗಿ ಆ ದೇಶನ ಬಲಪಡಿಸ್ತೀವಿ ಅನ್ನೋದ್ರಿಂದ ಬರಲ್ಲ. ಈಗ ನಿಜವಾಗ್ಲೂ ಅವರು ಯುದ್ಧ ವಿರೋಧಿ ಅಂತ ಹೇಳಿದ್ರೆ ಈಗ ಅವರು ಬೀದಿಗಿಳಿಬೇಕು. ಅವ್ರ ಹತ್ರ ಏನು ಅಡ್ವಾನ್ಸ್ಡ್ ಇದಿದೆ ಅದನ್ನ ವೆನಿಜುಲಾಗೆ ಸಪ್ಲೈ ಮಾಡಿ ಅವರು ಫೋರ್ಸ್ ಮಾಡಿ ವೆನಿಜುಲಾ ಬಿಡಿಸಿದ್ರೆ ಜನಗಳಿಗೆ ನಂಬಿಕೆ ಬರುತ್ತೆ. ಇಲ್ಲ ಅಂದ್ರೆ ಜನಗಳಿಗೆ ನಂಬಿಕೆ ಬರಲ್ಲ. ಇನ್ನು ಇಂಡಿಯಾ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಅದೇ ಬಿಡ್ಬೇಕು, ಬಟ್ ಶಾಂತಿ ಸ್ಥಾಪನೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೂ ಅಲ್ಲ ಹಾಗೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ONGC ಇದೆ, OVL ಇದೆ. ಅಷ್ಟೇ ಅಲ್ಲ, ಭಾರತದಲ್ಲಿರುವಂತಹ ಸಂಖ್ಯಾಶಾಸ್ತ್ರಜ್ಞರು ಲೆಕ್ಕ ಹಾಕಿರೋ ಪ್ರಕಾರ ಅಮೆರಿಕ ಅಧಿಪತ್ಯ ಕಚ್ಚಾ ತೈಲದ ಮೇಲೆ ಬಂದ್ರೆ ನಮ್ಗೆ ಇನ್ನೂ ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಕೆಟ್ಟದಾಗಿದೆ ಇವ್ರ ನಡವಳಿಕೆಗಳು ಅಂತ ತೋರಿಸುತ್ತೆ. ಒಂದು ದೇಶದ ಸಾರ್ವಭೌಮತ್ವನ ಅಟ್ಯಾಕ್ ಮಾಡಿದಾಗ ಅದ್ರ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ, ಬಟ್ ಆಯಿಲ್ ಎಷ್ಟು ಕಡಿಮೆ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ.
ಈ ರೀತಿ ಭಾರತದ ಪರಿಸ್ಥಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತೊಂದು ದಿನ ಮುಖ್ಯವಾಗಿ ನಾವು ಯಾಕೆ ವಿರೋಧಿಸ್ಬೇಕು ಅಂತ ಹೇಳಿದ್ರೆ, ಬಂಡವಾಳಶಾಹಿ ಪದ್ಧತಿ ಅದು ಈ ಒಂದು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಯಾಕೆ ಎದುರಿಸ್ತಾ ಇದೆ? ಯಾಕೆಂದ್ರೆ ಜನಗಳ ಹತ್ರ ಗರಿಷ್ಠ ಲಾಭ ಅವ್ರ ಉದ್ದೇಶ. ಸೊ ಗರಿಷ್ಠ ಲಾಭ ಮಾಡಿ 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 ಇವತ್ತು ಒಂದ್ ಕಡೆ ಕಾರ್ಖಾನೆಗಳು ಮುಚ್ಚೋಗಿದೆ, ಇನ್ನೊಂದ್ ಕಡೆ ಆರ್ಥಿಕ AI ಅಂತ ಏನ್ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೀವಿ, ಇದರಿಂದ ಉತ್ಪಾದನಾ ಶಕ್ತಿ ಬಹಳ ವೇಗವಾಗಿ ಬೆಳೆದು ಮೊದಲು 1000 ಜನ ಕೆಲಸ ಮಾಡ್ತಾ ಇರೋ ಕಡೆ 10 ಜನ ಕೆಲಸ ಮಾಡ್ತಾರೆ, ಮೆಷಿನ್ ಇಟ್ಕೊಂಡು ಈಗ ಮಾಡ್ತಾ ಇದ್ದಾರೆ. ಇನ್ನು 900 ಜನ ಕೆಲಸದಿಂದ ತೆಗೆದು ಬಿಸಾಕ್ತಾರೆ. ಸೊ ದಟ್ ಈಗ ಪರ್ಚೇಸಿಂಗ್ ಪವರ್ ಇಡೀ ಜಾಗತಿಕವಾಗಿ ಕುಸಿತಾ ಇದೆ. ಸೊ ಅದರಿಂದ ಅವರು ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆವಾಗ ಇವಾಗ ಎಂಪ್ಲಾಯ್ಮೆಂಟ್ ಕರೀತಾರೆ, 10, 20, 100, 200 ಈ ತರ ಮಾಡಿ ನಾವು ರಿಕ್ರೂಟ್ ಮಾಡ್ತಾ ಇದೀವಿ ಅಂತ ತೋರಿಸ್ತಾರೆ ಹೊರತು ಇವತ್ತು ಜನತೆಗೆ ಎಷ್ಟು ಅವಶ್ಯಕತೆ ಇದೆ ಅಥವಾ ಎಷ್ಟು ವೇಕೆನ್ಸೀಸ್ ಇದೆ ಅದನ್ನ ಫಿಲಪ್ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿನಲ್ಲಿ ದೇಶ ಹೋಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಈ ಯುವ ಸಮುದಾಯ ಅವರ ದಾರಿ ಇರೋದು ಅಂತ ಹೇಳಿದ್ರೆ ಸಂಘಟಿತರಾಗಿ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಬಂಡವಾಳಶಾಹಿ ವ್ಯವಸ್ಥೆ, ಗರಿಷ್ಠ ಲಾಭವೇ ಅವ್ರ ಉದ್ದೇಶ. ಎಷ್ಟು ಯೂತ್ಸ್ ಇದ್ದಾರೆ, ಎಷ್ಟೋ ಜನಕ್ಕೆ ಏಜ್ ಆಗಿದೆ, ಕೆಲಸ ಸಿಗ್ತಾ ಇಲ್ಲ, ಯಾವ ಕಾಳಜಿನೂ ಅವ್ರಿಗಿಲ್ಲ, ದೇಶದ ಕಾಳಜಿ ಅವ್ರಿಗಿಲ್ಲ. ಗರಿಷ್ಠ ಲಾಭ ಹೇಗ್ ಮಾಡೋದು ಅಷ್ಟೇ ಅವರು ಇದ್ ಮಾಡಿರೋದು. ಆದ್ರಿಂದ ಇವತ್ತಿನ ದಿನ ಆರ್ಥಿಕವಾಗಿ ಇಡೀ ಜಗತ್ನಲ್ಲಿ ಈ ವ್ಯವಸ್ಥೆ ಕುಸಿತೋಗ್ತಾ ಇದೆ, ಬೇರೆ ದಾರಿ ಇಲ್ಲ ಅವ್ರಿಗೆ. ಸೊ ಈಗ ಅವ್ರಿಗೆ ಮಾರುಕಟ್ಟೆ ಬೇಕು ಅಂದ್ರೆ ಯುದ್ಧಕ್ಕೆ ಹೋಗ್ಲೇಬೇಕು, ಬೇರೆ ಪರ್ಯಾಯ ಇಲ್ಲ ಅವ್ರಿಗೆ. ಒಂದಲ್ಲ ಒಂದ್ ರೀತಿ ಯುದ್ಧಕ್ಕೆ ಹೋಗ್ಬೇಕು. ಆದ್ರೆ ಇದು ಗೊತ್ತವ್ರಿಗೆ, ಮೊದಲನೇ ಮಹಾಯುದ್ಧ ಆದ್ಮೇಲೆ ರಷ್ಯಾದಲ್ಲಿ ಸಮಾಜವಾದ ಬಂತು, ಎರಡನೇ ಮಹಾಯುದ್ಧ ಆದ್ಮೇಲೆ ಇಡೀ ಅರ್ಧ ಯುರೋಪು ಏಷ್ಯಾ ಕೆಂಪಾಗೋಯ್ತು. ಬಲ್ಗೇರಿಯಾ, ಜೆಕೋಸ್ಲೋವಿಯಾ, ಯುಗೋಸ್ಲೋವಿಯಾ, ಹಂಗೇರಿ, ಪೋಲ್ಯಾಂಡ್, ಚೈನಾ ರೆಡ್ ಆಗೋಯ್ತು. ಆದ್ರಿಂದ ಮೂರನೇ ಮಹಾಯುದ್ಧಕ್ಕೆ ಹೋಗೋದಕ್ಕೆ ಎದುರ್ತಾ ಇದ್ದಾರೆ. ಒಂದ್ ಕಡೆ ಎದುರ್ತಾ ಇದ್ದಾರೆ, ಇನ್ನೊಂದ್ ಕಡೆ ಕೂತ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕ್ಯಾಪಿಟಲ್ ಅಕ್ಯುಮುಲೇಟ್ ಆಗೋಗ್ಬಿಟ್ಟಿದೆ, ಅದನ್ನ ಇನ್ವೆಸ್ಟ್ ಮಾಡ್ಲೇಬೇಕೀಗ. ಹಾಗಾಗಿ ಬಹಳ ಬಂಡತನದಿಂದ ಯಾವುದೇ ನಾಚಿಕೆ ಇಲ್ಲದೆ 2ನೇ ತಾರೀಕು ಮಧ್ಯರಾತ್ರಿ 3ನೇ ತಾರೀಕು ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಸುತ್ತಮುತ್ತ ಫ್ಲೈಟ್ಗಳನ್ನ ಇಟ್ಟು ಅಟ್ಯಾಕ್ ಮಾಡಿ ಮಿಲಿಟರಿ ನೆಲೆಗಳನ್ನ ಅವ್ರ ಮನೆ ಮೇಲೆ ಹೆಲಿಕಾಪ್ಟರ್ ಇಳಿಸಿ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಗ್ರೇಟೆಸ್ಟ್ ಡೆಮೋಕ್ರಸಿಯ ಪರಿಸ್ಥಿತಿ ಇವತ್ತು. ಗ್ರೇಟೆಸ್ಟ್ ಡೆಮೋಕ್ರಸಿ ಇರೋರ ಪರಿಸ್ಥಿತಿನೇ ಹಿಂಗೆ ಅಂದ್ರೆ ಭಾರತದ ಪರಿಸ್ಥಿತಿ ಹೆಂಗಿದೆ ಅಂತ ನೋಡ್ಬೋದು. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದ ಮೋದಿ ಇದ್ದಕ್ಕಿದ್ದಾಗ ದಿಢೀರ್ ಅಂತ ಹೋಗ್ಬಿಟ್ರು. ಯಾರ ಸೂರ್ಯ ಅಂತ MP ಕ್ರಿಟಿಸೈಸ್ ಮಾಡಿದ್ರು. ಒಬ್ಬ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಈ ತರ ಹೋಗ್ಬಿಟ್ರೆ ಹೆಂಗೆ ಅಂತ. ಅಂದ್ರೆ ಈಗ ಕ್ರೈಸಿಸ್ ಹಿಂದೆ ತಿಂಗಳಿಗೋ 3 ತಿಂಗಳಿಗೋ ಬರೋದು, ಈಗ ದಿನನಿತ್ಯ ಗಂಟೆಗಟ್ಲೆ ಕ್ರೈಸಿಸ್ ಆಗೋಗ್ಬಿಟ್ಟಿದೆ. ಬಟ್ ಈ ಕ್ರೈಸಿಸ್ ಆರ್ಥಿಕ ಮುಗ್ಗಟ್ಟು ಏನಿದೆ ಇದಕ್ಕೆ ಸಮಾಜವಾದನೇ ಪರಿಹಾರ. ಉತ್ಪಾದನಾ ಶಕ್ತಿ ಜನಗಳ ಕೈಯಲ್ಲಿ ಬರಬೇಕು. ಉತ್ಪಾದನಾ ಶಕ್ತಿ ಮೇಲೆ ಕಾರ್ಮಿಕ ವರ್ಗದ ಒಡೆತನ ಬರಬೇಕು. ಒಡೆತನ ಬರಬೇಕು ಅಂತ ಹೇಳಿದ್ರೆ ನಾವು ಸಂಘಟಿತರ ಆಗ್ಬೇಕು.
ಯಾಕೆಂದ್ರೆ ಇದು ಆಲ್ರೆಡಿ ಕಾರ್ಲ್ ಮಾರ್ಕ್ಸ್ ಹೇಳ್ದಂಗೆ ಬಂಡವಾಳಿಗರು ತಮ್ಮ ಗೋರಿ ತಾವೇ ತೋಡ್ಕೊತಾ ಇದ್ದಾರೆ. ಯಾಕೆ ತೋಡ್ಕೊತಾ ಇದ್ದಾರೆ? ಯಾಕೆಂದ್ರೆ ಉತ್ಪಾದನಾ ಶಕ್ತಿ ಬಹಳ ವೇಗವಾಗಿ ಬೆಳೀತಾ ಇದೆ. ಆದ್ರೆ ಉತ್ಪಾದನಾ ಸಂಬಂಧ ಅದಕ್ಕೆ ತಕ್ಕಂತೆ ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ ಅರ್ಥ, ಉತ್ಪಾದನಾ ಶಕ್ತಿ ಇವತ್ತು ಇಡೀ ಜಗತ್ತಿಗೆ ಏನ್ ಬೇಕೋ ಅದನ್ನ ಉತ್ಪಾದನೆ ಮಾಡೋಷ್ಟು ಶಕ್ತಿ ಇದೆ. ಇವತ್ತು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಆದ್ರೆ ಬಂಡವಾಳಿಗರಿಗೆ ಬಗೆಹರಿಸೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರಿಗೆ ಲಾಭ ಇದೆ. ಆದ್ರಿಂದ ಅವ್ರು ಇನ್ವೆಸ್ಟ್ ಮಾಡ್ತಾ ಇಲ್ಲ. ಅವ್ರು ಇನ್ವೆಸ್ಟ್ ಮಾಡದೇ ಇರೋದ್ರಿಂದ ಕೈಗಾರಿಕೆಗಳು ಓಪನ್ ಆಗಲ್ಲ. ಕೈಗಾರಿಕೆ ಓಪನ್ ಆಗಿಲ್ಲ ಅಂತ ಹೇಳಿದ್ರೆ ಜನಗಳಿಗೆ ಕೆಲಸ ಇಲ್ಲ. ಜನಗಳಿಗೆ ಕೆಲಸ ಇಲ್ಲ ಅಂದ್ರೆ ಮಾರುಕಟ್ಟೆನಲ್ಲಿ ಗೂಡ್ಸ್ನ ಕೊಂಡ್ಕೊಳಕ್ ಆಗಲ್ಲ. ಗೂಡ್ಸ್ ಕೊಂಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ಕೈಗಾರಿಕೆಗಳು ಮುಚ್ಚುತ್ತೆ. ಇದು ಬಂಡವಾಳಶಾಹಿ ಆರ್ಥಿಕ ಪದ್ಧತಿಯ ನಿಯಮ ಇದು. ಸೊ ಇಂತಹ ಒಂದು ಚಕ್ರಕ್ಕೆ ಬಂಡವಾಳಶಾಹಿ ವ್ಯವಸ್ಥೆ ಸಿಲುಕೊಂಡಿದೆ. ಇತಿಹಾಸದಲ್ಲಿ ಅದರ ಘಟ್ಟ ಮುಗಿದೋಗಿದೆ. ಇಟ್ ಹ್ಯಾಸ್ ಕಮ್ ಟು ಎನ್ ಎಂಡ್. ಸೊ ಆದ್ರಿಂದ ಈಗ ಕಸದ ಬುಟ್ಟಿಗೆ ಬೀಸಾಕೋದಕ್ಕೆ ನಾವು ರೆಡಿ ಆಗ್ಬೇಕು. ಸೊ ಈ ಕ್ರೈಸಿಸ್ ಜಾಸ್ತಿ ಆಗ್ತಾ ಇದೆ, ತುಂಬಾ ಇದಾಗ್ತಾ ಇದೆ, ಬಹಳ ಇದಾಗ್ತಾ ಇದೆ. ಏನು ನಾವು ಒಳ್ಳೆ ಸಮಾಜ ಅದರ ನಿರೀಕ್ಷೆ ಇಟ್ಕೋಬಾರ್ದು. ಅದು ತೀವ್ರವಾಗಿ ಕೆಡ್ತಾ ಇದೆ. ಎಲ್ಲಾ ರಂಗದಲ್ಲೂ ಕೆಡ್ತಾ ಇದೆ. ರಾಜಕೀಯ, ಆರ್ಥಿಕ, ಆಯ್ತಾ, ಸಾಮಾಜಿಕ, ಶೈಕ್ಷಣಿಕ, ಯಾವ ರಂಗದಲ್ಲೂ ಅವ್ರು ಏನು ಕೊಡಕ್ ಸಾಧ್ಯ ಇಲ್ಲ. ಸೊ ಐತಿಹಾಸಿಕವಾಗಿ ಅವರ ಕತೆ ಮುಗೀತು. ಸೊ ಈಗ ಅವ್ರನ್ನ ಇತಿಹಾಸದ ಕಸದ ಬುಟ್ಟಿಗೆ ಸೇರಿಸೋದಕ್ಕೆ ನಾವು ರೆಡಿ ಆಗ್ಬೇಕು. ಸೊ ಇಲ್ಲಿ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಇಡೀ ಯುವಜನರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಸಂಘಟಿತರಾಗಿ ಚಳುವಳಿಗಳನ್ನು ಬೆಳೆಸಿ ಒಂದು ದೇಶದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆನ ಕಿತ್ತು ಬಿಸಾಕ್ಬೇಕು. ಸೊ ಅದಕ್ಕೆ ಪೂರಕವಾಗಿ ಈಗಾಗಲೇ ಯುರೋಪಿಯನ್ ಕಂಟ್ರಿಗಳಲ್ಲಿ ಜನತೆ ದಿನ ಬೆಳಗಾದ್ರೆ ಚಳುವಳಿಗೆ ಧುಮುಕ್ತಾ ಇದ್ದಾರೆ. ಅದೇ ತರ ಭಾರತದಲ್ಲೂ ಕೂಡ ಬೇರೆ ಬೇರೆ ಕಡೆ ಹಲವಾರು ಚಳುವಳಿಗಳು ನಡೀತಾ ಇದೆ. ಸೊ ಇದರ ಸಂಕೇತ ಏನಂದ್ರೆ, ಎಷ್ಟು ಕೆಟ್ಟಿರೋ ಸಂಕೇತ ಏನಂತ ಹೇಳಿದ್ರೆ, ಇದು ಹೊಸ ಸಮಾಜಕ್ಕೆ ದಾರಿ ಮಾಡಿಕೊಡ್ತಾ ಇದೆ, ಹೊಸ ವ್ಯವಸ್ಥೆಗೆ ದಾರಿ ಮಾಡಿಕೊಡ್ತಾ ಇದೆ, ಹೊಸ ಭವಿಷ್ಯಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಸೊ ಇದನ್ನ ನಾವು ಅರಿತುಕೊಂಡು ನಾವು ಸಂಘಟಿತರಾಗಿ ಇದನ್ನ ಅಮೂಲಾಗ್ರವಾಗಿ ಕಿತ್ತು ಬಿಸಾಕಿ ಹೊಸ ಭವಿಷ್ಯ ಸೃಷ್ಟಿ ಮಾಡ್ಬೇಕು, ಹೊಸ ಸಮಾಜನ ಸೃಷ್ಟಿ ಮಾಡ್ಬೇಕು. ಆ ಮೂಲಕ ಈ ಎಲ್ಲ ಬಂಡವಾಳಶಾಹಿ ಯುದ್ಧಗಳಿಗೆ ಕೊನೆ ಹಾಕಿ ಇಡೀ ಜಗತ್ನಲ್ಲಿ ಶಾಂತಿ ಸ್ಥಾಪನೆ ಮಾಡಬಹುದು. ಸೊ ಆದ್ರಿಂದ ಈ ಒಂದು ಏನು ಕೃತ್ಯ ಎಸಗಿದರೆ ಈ ಕೃತ್ಯ ಅತ್ಯಂತ ಖಂಡನೀಯ. ಹಾಗೂ ಇದರ ಜೊತೆ ಇನ್ನಿತರ ಬಂಡವಾಳಶಾಹಿ ದೇಶಗಳು ಏನು ಇನ್ವಾಲ್ವ್ ಆಗಿದ್ದಾರೆ ಅವರು ಕೂಡ ಇಂತಹ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಮಾಡ್ತಾರೆ. ಯಾಕಂದ್ರೆ ಟ್ರಂಪೇ ಹೇಳಿದಾನೆ, ಗ್ರೆನಾಡಾ ಹಾಗೂ ಒಂದು ಡೆನ್ಮಾರ್ಕ್ ಹತ್ರ ಇದೆ ಗ್ರೀನ್ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡ್ತೀನಿ, ಡೆನ್ಮಾರ್ಕ್ ಹತ್ರ ಇರೋದು ಓಪನ್ ಆಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಯಾವ ಅಂತಾರಾಷ್ಟ್ರೀಯ ರೀತಿ ರಿವಾಜುಗಳಿಗೂ ಬೆಲೆ ಇಲ್ಲ. ಅವ್ರಿಗೆ ಏನ್ ಅನ್ಸುತ್ತೆ ನಾವು ಮಾಡ್ತೀವಿ. ಅಂದ್ರೆ ಯಾವ ಸಂವಿಧಾನ ಇಲ್ಲ, ಯಾವ ಅಂತಾರಾಷ್ಟ್ರೀಯ ಏನಿದೆ ರೀತಿ ರಿವಾಜುಗಳು ಯಾವುದಕ್ಕೂ ಬೆಲೆ ಕೊಡಲ್ಲ. ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅಂತ. ಹಾಗಿದ್ರೆ ಜನ ನಾವೇನ್ ಮಾಡ್ಬೇಕು? ಇದೇನ್ ಡೆಮೋಕ್ರಸಿನ? ಇದು ಅನಾಗರಿಕ ಸಮಾಜ ಅಂತ ಕರಿತೀವಿ. ಆಯ್ತಾ? ಫಾರೆಸ್ಟ್ ಅಲ್ಲಿ ನಡೆಯೋದು ಇದು, ನಾಗರಿಕ ಸಮಾಜದಲ್ಲ. ಎಲ್ಲಿ ಕಾನ್ಶಿಯಸ್ನೆಸ್ ಇಲ್ಲ, ಪ್ರಾಣಿಗಳು ಯಾರು ಬಲಿಷ್ಠರಾಗಿರ್ತಾರೆ ಅವ್ರು ದುರ್ಬಲರ ಮೇಲೆ ಬಿತ್ತಿಂತಾರೆ ಅಂತ ಅನಾಗರಿಕ ಸಮಾಜ ಸೃಷ್ಟಿ ಮಾಡಕ್ ಹೊರಟಿದ್ವಿ. ಹಾಗಿದ್ರೆ ನಾವು ಕಾನ್ಶಿಯಸ್ ಪರ್ಸನ್ ಏನ್ ಮಾಡ್ಬೇಕು? ಸೊ
ಶಕ್ತಿ ಇರೋದು ನಮ್ಮ ಹತ್ರ, ಅವ್ರ ಮದ್ದು ಗುಂಡುಗಳಲ್ಲ ಶಕ್ತಿ ಇರೋದು. ವಿಯೆಟ್ನಾಂ ಜನತೆ ಹೆಂಗ್ ಫೈಟ್ ಮಾಡಿದ್ರು ಆಗಿತ್ತು, ಏನೂ ಇರ್ಲಿಲ್ವಲ್ಲ ಅವ್ರ ಹತ್ರ. ಸೊ ಅದ್ರಿಂದ ಇವತ್ತು ಸಮಾಜ ರೆಡಿಯಾಗಿದೆ, ನಮ್ಮ ಮುಂದಿನ ಭವಿಷ್ಯ ರೆಡಿಯಾಗಿದೆ. ನಾವು ಸಂಘಟಿತರಾಗಿ ಈ ಬಂಡವಾಳಶಾಹಿ ವ್ಯವಸ್ಥೆನ ಕಿತ್ತು ಬಿಸಾಕಿ ಸಮಾಜವಾದನ ಸ್ಥಾಪನೆ ಮಾಡಿ ಈ ಒಂದು ಉತ್ಪಾದನೆ ಮೇಲೆ ಸಾಮೂಹಿಕ ಒಡೆತನ ಸ್ಥಾಪಿಸಿ ಈ ಎಲ್ಲ ನಿರುದ್ಯೋಗ, ಬೆಲೆ ಏರಿಕೆ, ಸಾಮಾಜಿಕ ಸಮಸ್ಯೆಗಳು ಎಲ್ಲ ಪಿಡುಗುಗಳಿಗೂ ಮುಕ್ತಿ ಆಗ್ಬೋದು ಅಂತ ಹೇಳ್ತಾ, ಅಂತ ಒಂದು ಕಾರ್ಯಕ್ಕೆ ನೀವೆಲ್ಲ ತೊಡಗ್ತೀರಾ ಅಂತ ನಾನು ನಂಬಿ ಭಾವಿಸಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ADIO ನಾಯಕರಿಗೆ ನನ್ನ ಕ್ರಾಂತಿಕಾರಿ ವಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಕ್ರಾಂತಿಕಾರಿ ವಂದನೆಗಳನ್ನ ಸಲ್ಲಿಸ್ತಾ ನಾನು ಇಲ್ಲಿಗೆ ನನ್ನ ವಿಷಯನ ಮುಕ್ತಾಯ ಮಾಡುತ್ತೇನೆ. ಕ್ರಾಂತಿ ಚಿರಾಯುವಾಗಲಿ. ಯುದ್ಧ ಪಿಪಾಸು ಅಮೆರಿಕಾದ ಅಧಿಪತ್ಯವನ್ನು ಕೊನೆಗಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿಶಣ್ಣ. ಬಹಳ ವಿಸ್ತೃತವಾಗಿ ಎಲ್ಲಾ ದೇಶಗಳು, ಅಂದ್ರೆ ಬಂಡವಾಳಶಾಹಿಗಳು ದೇಶಗಳು ಇವತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಅಂದ್ರೆ ಅವ್ರ ಗೋರಿನ ಅವರೇ ತೋಡ್ಕೋತಾ ಇದಾರೆ ಅನ್ನೋದನ್ನ ಬಹಳ ಅರ್ಥ ಆಗೋ ರೀತಿನಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದೀರಾ ಶಿಶಣ್ಣ. ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿ ಇವತ್ತು ನಮ್ಗೆ ಶಶಿಧರ್ ಅವರು ಸುಮಾರು ಏನಿಲ್ಲ ಅಂದ್ರೆ ಒಂದು 15 ದೇಶಗಳ ಮೇಲೆ ಅಮೆರಿಕ ನಡೆಸಿರುವಂತ ದಾಳಿಗಳ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ. ಆಮೇಲೆ ಬರೀ ಅಮೆರಿಕ ಅಷ್ಟೇ ಅಲ್ಲ, ಜಾಗತಿಕವಾಗಿ ಈ ಬಂಡವಾಳವಾದ ಯಾವ ಕಡೆಗೆ ಹೋಗ್ತಾ ಇದೆ, ಇಲ್ಲಿಂದ ಪ್ರಜ್ಞಾವಂತ ಯುವಕರ ಜವಾಬ್ದಾರಿ ಏನು, ಇದನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಅಂದ್ರೆ ಏನು ಸಮಸ್ಯೆಗಳು ಇವತ್ತು ಒಂದಾದ ನಂತರ ಒಂದು ಜಾಸ್ತಿ ಆಗ್ತಾ ಇದೆ, ಈ ಸಮಸ್ಯೆಗಳಿಗೆ ಕಾರಣ ಏನು, ಮೂಲ ಎಲ್ಲಿದೆ, ಇದಕ್ಕೆ ನಾವುಗಳೆಲ್ಲ ಏನ್ ಮಾಡ್ಬೇಕಾಗಿದೆ, ಇದನ್ನ ನಮ್ಮ ಮುಂದೆ ಶಿಶಣ್ಣ ಬಹಳ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಶಿಶಣ್ಣ ಫ್ರಮ್ AIDYO ಸ್ಟೇಟ್ ಕಮಿಟಿ, ವಿ ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಡಿಸ್ಕಷನ್. ಎಂ ಶಶಿಧರ್ ಅವರು SUCI ಕಮ್ಯುನಿಸ್ಟ್ ಪಾರ್ಟಿ ಸ್ಟೇಟ್ ಸೆಕ್ರೆಟರಿ ಮೆಂಬರು, ಜೊತೆಗೆ ನಮ್ಮ ಪ್ರೆಸೆಂಟ್ ಸ್ಟ್ರೆಂತ್ ಏನಿದೆ ಅಂದ್ರೆ ರೈತರ ಮುಂದಾಳ ಏನಿದೆ, ಆಲ್ ಇಂಡಿಯಾ ಕೃಷಿ ಖೇತ್ ಮಜ್ದೂರ್ ಸಂಘಟನ್, ಅದರ ರಾಜ್ಯಾಧ್ಯಕ್ಷರು ಕೂಡ. ಸೊ ಸ್ನೇಹಿತರೆ, ಸೊ ಇಲ್ಲಿಂದ ಮುಂದಕ್ಕೆ ಈ ತರದ ವಿಚಾರಗಳನ್ನ ನಾವು ಆಗಾಗ ವೆಬಿನಾರ್ಗಳನ್ನ ಹಾಕೋತೀವಿ, ಅಥವಾ ಅಧ್ಯಯನ ತರಗತಿಗಳನ್ನ ಹಾಕೋತೀವಿ, ಸ್ಟಡಿ ಕ್ಲಾಸ್ಗಳನ್ನ ಹಾಕೋತೀವಿ. ಇದ್ರ ಮೂಲಕ ಯುವಕರ ಮಧ್ಯ ಈ ಚರ್ಚೆಗಳು ಬರಬೇಕು. ಈ ಚರ್ಚೆಗಳು ಬಂದಾಗ್ಲೇನೆ ನಮಗೂ ಕೂಡ ಸಮಾಜದಲ್ಲಿ ಏನಾಗ್ತಾ ಇದೆ ಇದ್ರ ಬಗ್ಗೆ ಅರಿವಿರೋದಕ್ಕೆ ಸಾಧ್ಯ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಗಾಜಾದಲ್ಲಿ ಎಂತ ನರಮೇಧ ನಡೀತಾ ಇದೆ ಅಲ್ಲಿ. ಆದ್ರೆ ಇದಕ್ಕೆ ನಾವೇನಾದ್ರೂ ಮಾಡಕ್ ಆಗ್ಬೇಕು. ನಿಜವಾಗ್ಲೂ ಇದಕ್ಕೆ ಫಸ್ಟ್ ಫೀಲ್ ಮಾಡ್ಕೊಬೇಕು ನಾವು. ಇದು ಫೀಲ್ ಮಾಡ್ಕೊಂಡಾಗ್ಲೇನೆ ನಿಜವಾಗ್ಲೂ ನಾವು ಏನಾದ್ರೂ ಮಾಡೋದಕ್ಕೆ ಸಾಧ್ಯ. ಈ ರೀತಿ ಬಂಡವಾಳಶಾಹಿ ದಾಳಿ ಅಥವಾ ಸಾಮ್ರಾಜ್ಯಶಾಹಿ ದಾಳಿ ಎಲ್ಲಾ ದೇಶಗಳ ಮೇಲೂ ವ್ಯಾಪಾರಕ್ಕೋಸ್ಕರ ನಡೆಯುತ್ತೆ. ಕೊನೆಗೆ ಮಾರ್ಕೆಟ್ ಇನ್ನೇನು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅವಕಾಶ ಇಲ್ಲದಾಗ ಡೆಫಿನೆಟ್ಲಿ ವರ್ಕಿಂಗ್ ಕ್ಲಾಸ್ ಆರ್ಗನೈಸ್ ಆಗೇ ಆಗ್ತಾರೆ. ಯುವಕರು, ಅದರಲ್ಲೂ ಪರ್ಟಿಕ್ಯುಲರ್ಲಿ ಪ್ರಜ್ಞಾವಂತ ಯುವಕರು ಸಂಘಟಿತರಾಗಿ ಈ ಒಂದು ಸಾಮಾಜಿಕ ಬದಲಾವಣೆನ, ಸಮಾಜವಾದದ ಕಡೆಗೆ ಸಾಮಾಜಿಕ ಬದಲಾವಣೆನ ಡೆಫಿನೆಟ್ಲಿ ತರ್ತಾರೆ ಕ್ರಾಂತಿ ಮೂಲಕ. ಸೊ ಇದನ್ನ ಹೇಳ್ತಾ, ಇನ್ನ ಫರ್ದರ್ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಡೆಫಿನೆಟ್ಲಿ ನಮ್ಮ ಜಿಲ್ಲಾ ನಾಯಕರು ಇರ್ತಾರೆ, ಅವ್ರುಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ ಮುಂದೆನೂ ಕೂಡ ಈ ನಡೆಯೋ ವೆಬಿನಾರ್ಗಳು ಅಥವಾ ಅಧ್ಯಯನ ತರಗತಿಗಳಲ್ಲಿ ತಾವು ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ವೆಬಿನಾರ್ನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಧನ್ಯವಾದ.